ಇಂದಿನ ಶ್ಲೋಕದಲ್ಲಿ ಪರೀಕ್ಷಿತ್ ಮಹಾರಾಜನ ಗುಣಗಳನ್ನು ನಾವು ಕೇಳಬಹುದು. ಕನ್ನಡದಲ್ಲಿ ಒಂದು ಗಾದೆ ಇದೆ, ಏನದು? ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ. ಈ ಶ್ಲೋಕದಲ್ಲಿ ಸಜ್ಜನರು ಯಾರು ಅಂತ ತಿಳಿಯುತ್ತೆ. ಯಾರು ಸಜ್ಜನರು? ಭಕ್ತರು. ಹೇಗೆ ಅವರು ಸಜ್ಜನರಾಗ್ತಾರೆ? ಸಜ್ಜನರು ಅಂದರೆ ಹೆಜ್ಜೆಯನ್ನು ಸವಿದಂತೆ ಅಂತ ಯಾಕೆ ಉಲ್ಲೇಖ ಮಾಡಿದ್ದಾರೆ? ಹೆಜ್ಜೆಯನ್ನು ಅಂದರೆ ಏನು? ತುಂಬ ಸಿಹಿಯಾದದ್ದು. ಹೆಜ್ಜೆನಿನ ಜೇನೇನಿದೆ, ಜೇನು ತುಪ್ಪ ಅಂತ ಹೇಳ್ತಾರಲ್ಲ, ಅದು ಬಹಳ ಸಿಹಿಯಾಗಿರುತ್ತೆ. ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅದೇ ಥರ ಸಜ್ಜನರ ಸಂಘ ಮಾಡಿದಾಗ ನಮಗೆ ಅಷ್ಟು ಸವಿಯಾದ ಅನುಭವ ಆಗತ್ತೆ. ಅದೇ ಥರ ಭಕ್ತಾದಿಗಳ ಭೇಟಿ, ಭಕ್ತಾದಿಗಳ ಜೊತೆ ಒಡನಾಟ ಇಟ್ಟಲ್ಲಿ ನಮಗೆ ಅದೇ ರೀತಿ ಒಂದು ಸವಿಯ ನೆನಪಾಗತ್ತೆ, ಸವಿಯ ಒಂದು ಅನುಭವ ಆಗತ್ತೆ. ಇಲ್ಲೂ ಕೂಡ ನಾವು ಪರೀಕ್ಷಿತ್ ಮಹಾರಾಜರ ಒಂದು ಗುಣವನ್ನು ಅರಿಬೋದು. ಅದೇ ರೀತಿ ನಮ್ಮ ದೇವಸ್ಥಾನದಲ್ಲೂ ಕೂಡ ಎಷ್ಟೊಂದು ಜನ ಸಜ್ಜನರು ಬರ್ತಾರೆ, ಭಕ್ತಾದಿಗಳು ಬರ್ತಾರೆ, ನಾಮ ಸಂಕೀರ್ತನೆ ನಡೆಯುತ್ತೆ. ಇದೆಲ್ಲ ನಡೆಸ್ತಾ ಏನಾಗುತ್ತೆ, ನಮ್ಮ ಮನಸ್ಸು ಕೂಡ ಸವಿ ಆಗ್ತಾ ಬರುತ್ತೆ. ಇಲ್ಲ ಅಂದರೆ ನಮ್ಮ ಮನಸ್ಸು ಕೂಡ ಕಲ್ಮಶದಲ್ಲಿ ಕೂಡಿರುತ್ತೆ, ಅದು ವಿಷಭರಿತವಾಗುತ್ತೆ. ವಿಷ ಬರೆದುಕೊಂಡ್ರೆ ಏನಾಗುತ್ತೆ, ನಾವು ಎಷ್ಟೇ ಮಾತಾಡಿದ್ರು ಬೇರೆಯವ್ರಿಗೆ ಯಾವಾಗ ಇವ್ರು ಮುಗಿಸ್ತಾರೆ ಅನಿಸುತ್ತೆ. ಕರೆಕ್ಟ್ ಅಲ್ವಾ? ಆದರೆ ಹೆಜ್ಜೆಯನ್ನು ಸವಿದಂತೆ ಅಂದರೆ ಮಾತಾಡ್ತಾ ಇದ್ರೆ ಮತ್ತೆ ಕೇಳಿಸ್ಕೊಳ್ಬೇಕು ಅಂತ ಅನಿಸುತ್ತೆ. ಅದೇ ರೀತಿ ನಾವು ಭಾಗವತದ ಶ್ರವಣ ಮಾಡ್ತಾ, ಭಗವದ್ಗೀತೆಯ ಶ್ರವಣ ಮಾಡ್ತಾ ಪೂರ್ತಿ ದಿನ ಕಳೀಬೋದು. ಹರೇ ಕೃಷ್ಣ ಮಹಾಮಂತ್ರ ಜಪವನ್ನು ಪ್ರತಿದಿನ ಕೂಡ ಮಾಡ್ತಾ 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 ನಮ್ಮ ಮನಸ್ಸು ಕೂಡ ಹೆಜ್ಜೆನಿನಂತೆ ಆಗುತ್ತೆ, ಜೇನುತುಪ್ಪದ ಹಾಗೆ ಆಗುತ್ತೆ. ನಾವು ಮಾತಾಡುವಾಗ ಬೇರೆ ಯಾವುದೇ ರೀತಿಯ ಮಾತುಗಳನ್ನು ಆಡಬಾರ್ದು. ಸತ್ಕರ್ಮಗಳು ಅಂದರೆ ಯಾವುದು? ಭಗವಂತನ ನಾಮಸ್ಮರಣೆ, ಭಗವಂತನ ಕೀರ್ತನೆ, ಭಗವಂತನ ಲೀಲಾ ಗುಣಗಾನವನ್ನು ಮತ್ತು ಭಕ್ತಾದಿಗಳ ಗುಣಗಾನವನ್ನು ಇವನ್ನೆಲ್ಲ ಮಾಡ್ತಾ 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 ನಮ್ಮ ಮನಸ್ಸು ಕೂಡ ಎಷ್ಟೇ ಕಲ್ಮಶಗಳಿಂದ ಕೂಡಿದರೂ ಕೂಡ ಅದು ತೊಳೆದೋಗುತ್ತೆ. ಇಲ್ಲ ಅಂದರೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ನಮ್ಮ ಮನಸ್ಸನ್ನು, ಬುದ್ಧಿಯನ್ನು, ವಿವೇಕವನ್ನು, ನಮ್ಮ ಅಹಂಕಾರವನ್ನು ತೊಳಿಲಿಕ್ಕೆ ಯಾವ್ದ್ರಿಂದನೂ ಸಾಧ್ಯವಿಲ್ಲ. ಇದೆಲ್ಲ ಕಲಿಯುಗದ ಪ್ರಾಡಕ್ಟ್ಸ್. ಏನು ಹೇಳಿ? ನಾವೆಲ್ಲ ಕಲಿಯುಗದ ಪ್ರಾಡಕ್ಟ್ಸ್. ಕಲಿಯುಗದಲ್ಲಿ ಯಾರು ಬರ್ತಾರೆ? ಕಲಿಪುರುಷ ಬರ್ತಾನೆ. ಅದು ಮೊದಲನೇದಾಗಿ ಅವರೇ. ಅದು ಭಾಗವತದಲ್ಲೂ ಉಲ್ಲೇಖ ಇದೆ, ಮುಂಚಿತವಾಗಿ ನಾವು ಓದಿದ್ದೀವಿ. ಹೇಗೆ ಕೃಷ್ಣ ಭಗವಂತ ಈ ಭೂಮಿಯನ್ನು ಬಿಟ್ಟು ಗೋಲೋಕಕ್ಕೆ ವಾಸವಾದನು, ಆವಾಗ ತಕ್ಷಣವೇ ಕಲಿಯುಗ ಪುರುಷ ಕಲಿಯುಗದ ಪ್ರಾರಂಭವಾಗುತ್ತೆ. ಕಲಿಯುಗ ಪ್ರಾರಂಭ ಆದಾಗ ಏನಾಗುತ್ತೆ? ಕಲಿ ಹೇಗೆ ನಮ್ಮ ಜೀವನದಲ್ಲಿ ಎಂಟರ್ ಆಗುತ್ತೆ? ಕಲಹಪ್ರಿಯ, ಕಲಹದಿಂದ. ಮತ್ತೆ ಕಲಿಯ 4 ಪ್ರಭಾವಗಳಿದೆ, 4 ಜಾಗ ಸ್ಥಾನ. ಪರೀಕ್ಷಿತ್ ಮಹಾರಾಜ, ಕಲಿಪುರುಷ ಪರೀಕ್ಷಿತ್ ಮಹಾರಾಜನ ಹತ್ರ ಬರ್ತಾನೆ, ನನಗೂ ಒಂದು ಸ್ವಲ್ಪ ಜಾಗ ಕೊಡು ಅಂತ. ಅವನಿಗೆ ಮುಂಚಿತವಾಗಿ ವಿವೇಕ ಇದ್ದಿಲ್ಲ. ಯಾವಾಗ ಧರ್ಮದ ಎಂಬುದೇನನ್ನು ಕಾಲಿಗೆ ಹೊಡಿತಾ ಇದ್ದಾಗ 3 ಪಾದಗಳು ಹೊಟ್ಟೋಗಿದೆ, ಇನ್ನೊಂದು ಕಾಲಿದೆ. ಯಾವುದದು ಕಾಲು? ಸತ್ಯದ ಕಾಲು. ಮುಂಚೆ ಯಾವ ಕಾಲೆಲ್ಲ ಹೋಗಿದೆ? ಸತ್ಯಯುಗದಲ್ಲಿ 4 ಕಾಲು ಇರ್ತಾಯಿತ್ತು. ಯಾವ್ಯಾವುದು ಕಾಲುಗಳು? ತಪಸ್ಸು, ಶೌಚತ್ವ, ಮತ್ತು ತಪಸ್ಸು, ಶೌಚತ್ವ, ಸತ್ಯ, ದಯೆ. 4 ಸತ್ಯಯುಗದಲ್ಲಿ ಇರ್ತಾಯಿತ್ತು. ತ್ರೇತಾಯುಗದಲ್ಲಿ 1 ಕಮ್ಮಿ ಆಗತ್ತೆ. ಯಾವುದು? ತಪಸ್ಸು. ಕರೆಕ್ಟ್ ಅಲ್ವಾ? ಯಾವುದಾಗತ್ತೆ? ತಪಸ್ಸು ಕಮ್ಮಿ ಆಗತ್ತೆ. ತಪಸ್ಸು ಕಮ್ಮಿ ಆದಾಗ ನೆಕ್ಸ್ಟ್ ಏನಾಗತ್ತೆ? ದಯೆ ಕಮ್ಮಿ ಆಗುತ್ತೆ. ಯಾವುದು? ದ್ವಾಪರ ಯುಗದಲ್ಲಿ. ಒಂದೊಂದು ಕಮ್ಮಿ ಆಗ್ತಾ ಆಗ್ತಾ ಮನುಷ್ಯ ಜೀವನದಲ್ಲಿ 10 ಪಟ್ಟು 10ರಷ್ಟು ಆಯಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಸತ್ಯಯುಗದಲ್ಲಿ 1,00,000 ವರ್ಷ ಇರ್ತಾಯಿದ್ರು ಜನರು. ಸತ್ಯಯುಗದಲ್ಲಿ ಎಷ್ಟು ವರ್ಷ? 1,00,000 ವರ್ಷ ಇರ್ತಾಯಿದ್ರು. ಅರ್ಥ ಆಗ್ತದಿಲ್ಲ?
ಸೊ ಆವಾಗ ಋಷಿಮುನಿಗಳೆಲ್ಲ ತಪಸ್ಸು ಮಾಡ್ತಾ ವಿಶ್ವಾಮಿತ್ರ ಮುನಿಗಳು 60,000 ವರ್ಷ ತಪಸ್ಸು ಮಾಡ್ತಾರೆ. ಅದೇ ಥರ ಅನೇಕ ಋಷಿಗಳ ಉಲ್ಲೇಖ ಇದೆ ಭಾಗವತದಲ್ಲಿ ಮತ್ತು ಬೇರೆ ಬೇರೆ ಗ್ರಂಥಗಳಲ್ಲಿ, ಕರೆಕ್ಟ್ ಅಲ್ವಾ? ಅದಾದಮೇಲೆ ತ್ರೇತಾಯುಗದಲ್ಲಿ 10,000 ವರ್ಷ ಆಗುತ್ತೆ, ಕರೆಕ್ಟಾ? ಸೊ 10,000 ವರ್ಷ. ಅದಾದಮೇಲೆ ದ್ವಾಪರ ಯುಗದಲ್ಲಿ 1000 ವರ್ಷ, ಕಲಿಯುಗದಲ್ಲಿ 100 ವರ್ಷ ಅಂತ ನೀವು ಅಂದ್ಕೊಂಡಿದ್ದೀರಾ? ಇವಾಗಿರೋ ಒಂದು ಪೊಲ್ಯೂಷನ್, ಇವಾಗಿರೋ ಒಂದು ಸ್ಟ್ರೆಸ್, ಅದರಿಂದ ಎಲ್ಲ ನಮ್ಮ ಆಯಸ್ಸು ಕ್ಷಣಿತವಾಗ್ತಾ ಹೋಗುತ್ತೆ, ಕರೆಕ್ಟಾ? ಅದೇ ರೀತಿ ಕಲಿಯುಗ ಪ್ರಾರಂಭವಾಗುವ ಮುಂಚೆ ಪರೀಕ್ಷಿತ್ ಮಹಾರಾಜನ ಹತ್ರ ಕೇಳ್ತಾರೆ, ನನಗೂ ಕೂಡ ಜಾಗ ಕೊಡಿ. ರಾಜನ ಒಂದು ಕರ್ತವ್ಯ ಅದು, ಎಲ್ಲರಿಗೂ ಜಾಗ ಕೊಡಬೇಕು. ಇವಾಗೂ ಕೂಡ ಗೌರ್ಮೆಂಟು ಕೂಡ ಮಾಡುತ್ತಲ್ಲ, ಏನು ಮಾಡುತ್ತೆ, ಹೌಸಿಂಗ್ ಸ್ಕೀಮ್ಸ್, ಆಶ್ರಯ ಯೋಜನೆಗಳು, ಅದನ್ನು ಮನೆ ಇಲ್ಲ ಅಂದವ್ರು ವಸತಿ ಅದೆಲ್ಲ ಕೊಡಲಿಕ್ಕೆ ಒಂದು ಅವಕಾಶ ಇರುತ್ತೆ. ನಮ್ಮ ದೇವಸ್ಥಾನ ಬದಿಯಲ್ಲೂ ಒಂದು ಇದೆ. ಸೊ ಅದೇ ರೀತಿ ಕಲಿಪುರುಷ ಕೂಡ ಹೋಗಿ ಕೇಳ್ತಾನೆ, ನಮಗೂ ಕೂಡ ಜಾಗ ಕೊಡಿ ಅಂತ. ಅವಾಗ ಏನು ಮಾಡ್ತಾರೆ, ಪರೀಕ್ಷಿತ್ ಮಹಾರಾಜ ಅವರ ಒಂದು ಕರ್ತವ್ಯ ಆಗಿರುತ್ತೆ, ಅದಕ್ಕೆ ಅವನಿಗೂ ಇರಲಿಕ್ಕೆ 4 ಜಾಗ ಕೊಡ್ತಾರೆ. ಯಾವುದನ್ನು 4 ಜಾಗ? ಮೊದಲನೇದು ಮಾಂಸಾಹಾರ ಎಲ್ಲಿ ಮಾಡ್ತಾರೆ ಆ ಜಾಗದಲ್ಲಿ ಕಲಿಪುರುಷ ಕೂತಿರ್ತಾನೆ. ಮತ್ತು ಜೂಜಾಡೋ ಕಡೆ, ಯಾವುದು ಜೂಜಾಡೋ ಕಡೆ ಕಲಿಪುರುಷ ಅಲ್ಲಿ ಕೂತಿರ್ತಾನೆ. ಮತ್ತು ಮದ್ಯಪಾನ ಎಲ್ಲಿ ಮಾಡ್ತಾರೆ ಅಲ್ಲಿ ಕಲಿಪುರುಷ ಕೂತಿರ್ತಾನೆ. ಮತ್ತು ಅನೈತಿಕ ಸಂಬಂಧಗಳು ಎಲ್ಲಿರುತ್ತೆ ಅಲ್ಲೂ ಕೂಡ ಕಲಿಪುರುಷ ಕೂತಿರ್ತಾನೆ. ಇವಾಗ ನಮ್ಮ 5,000 ವರ್ಷ ಮುಂದೆ ಹೋಗಿದೆ ಕಲಿಯುಗ ಅಲ್ವಾ? ಇವಾಗ ನಾವು ಈ ಎಲ್ಲ ಜಾಗವನ್ನು ರೋಡಿನ ಕಾರ್ನರ್ಸ್ನಲ್ಲಿ ನೋಡ್ಬೋದು, ಎಲ್ಲ ಕಡೆ ನೋಡ್ಬೋದು. ಆವಾಗ ಆ ಆಡಳಿತ ಹೇಗಿತ್ತು, ಪರೀಕ್ಷಿತ್ ಮಹಾರಾಜನ ಆಡಳಿತ? ಆ ಕಲಿಪುರುಷ ಎಲ್ಲ ಕಡೆ ಬರ್ತಾನೆ, ಮತ್ತೆ ಬರ್ತಾನೆ. ಎಲ್ಲೂ ಜಾಗ ಸಿಗ್ತಾ ಇಲ್ಲ ನಮಗೆ, ಸ್ವಾಮಿ ನಮಗೂ ಎಲ್ಲಿ ಜಾಗ ಸಿಗ್ತಾ ಇಲ್ಲ, ನೀವು ಮತ್ತೊಂದು ಕಡೆ ಕೊಡಬೇಕು, ಬೇರೆ ಇನ್ನೊಂದು ಕಡೆ ಕೊಡಬೇಕು. ಅವಾಗ ಮತ್ತೆ ಪರೀಕ್ಷಿತ್ ಮಹಾರಾಜ ಇನ್ನೊಂದು ಜಾಗ ಕೊಡ್ತಾರೆ. ಎಲ್ಲಿ? ಎಲ್ಲಿ ಯೂಸ್ ಇಲ್ದಿರೋ ಬಂಗಾರ ಎಲ್ಲಿರುತ್ತೆ ಅಲ್ಲಿ ಕೂತ್ಕೊಂಡಿರುವಂಥ. ಅಲ್ಲಿ ಕೂತ್ಕೊಂಡಿದ್ದಾಗ ಬೇರೆ ಎಲ್ಲವೂ 4 ಸ್ಥಾನಗಳು ಆ್ಯಕ್ಟಿವೇಟ್ ಆಗುತ್ತೆ. ಜೂಜಾಡೋದು, ಅನೈತಿಕ ಸಂಬಂಧಗಳು, ಮಾಂಸ ಸೇವನೆ, ಮದಿರ, ಕರೆಕ್ಟಾ? ಇದೇ ರೀತಿ ನಮ್ಮ ಈಗಿನ ಗೌರ್ಮೆಂಟ್ ಏನಿದೆ, ಈಗಿನ ಸುವ್ಯವಸ್ಥೆಗಳೇನಿದೆ, ಅದೆಲ್ಲ ಬರೀ ಹಣಕಾಸಿನ ಮೇಲೆ ಆಧಾರಿತವಾಗಿದೆ, ಗುಣಗಳಿಂದ ಆಧಾರಿತವಾಗಿಲ್ಲ. ಮುಖ ನೋಡಿ ಮಣೆ ಹಾಕೋದು ಅಂತ ಹೇಳ್ತಾರೆ. ಗುಣ ನೋಡಿ ಅಲ್ಲ, ಏನು ಮಾಡ್ತಾರೆ, ಮುಖ ನೋಡಿ ಮಣೆ ಹಾಕ್ತಾರೆ. ನೀವೆಷ್ಟು ದೊಡ್ಡವರು, ಎಷ್ಟು ಕೀರ್ತಿವಂತರು. ಕೀರ್ತಿ ಅಂದರೆ ಗುಣಗಳಿಂದ ಕೀರ್ತಿ ಅಲ್ಲ, ಹಣದಿಂದ ಕೀರ್ತಿ. ನೋಡಿ ಎಂಥ ದುಸ್ಥಿತಿಗೆ ನಾವು ಬಂದಿದ್ದೀವಿ ಕಲಿಯುಗದಲ್ಲಿ. ಇವಾಗಲೇ ಹೀಗೆ ಭಾಗವತದಲ್ಲಿ ಮತ್ತೊಂದು ಉಲ್ಲೇಖ ಬರುತ್ತೆ, ಏನಂದರೆ ನಾವು ಸಂಧಿ ಕಾಲದಲ್ಲಿದ್ದೀವಿ. ದ್ವಾಪರಯುಗ ಮತ್ತು ಕಲಿಯುಗದ ಸಂಧಿಕಾಲ, 5,000 ವರ್ಷದ ಸಂಧಿಕಾಲದಲ್ಲಿದ್ದೀವಿ. ಇನ್ನು ಕಲಿಯುಗ ಪ್ರಾರಂಭವಾಗಿಲ್ಲ, ಪೂರ್ತಿಯಾಗಿ ಸ್ಟಾರ್ಟ್ ಆಗಿಲ್ಲ. ಇವಾಗಲೇ ಇಷ್ಟು ದುಸ್ಥಿತಿಯಲ್ಲಿದ್ದೀವಿ ನಾವು. ಇನ್ನು ಮುಂದೆ ಹೇಗಾಗ್ಬೋದು? ಎಷ್ಟು ದುಶ್ಚಟಗಳು ಜನರಿಗೆ ಏನದು ಹ್ಯಾಬಿಟ್ಸ್ ಆಗಿಬಿಟ್ಟಿರುತ್ತೆ, ಕರೆಕ್ಟ್ ಅಲ್ವಾ? ಆವಾಗ ನಮಗೆ ಆ ವಿವೇಚನೆಯೂ ಇರಲ್ಲ, ಯಾವುದು ಸರಿ ಯಾವುದು ತಪ್ಪು ಆ ವಿವೇಚನೆಯೇ ಇರಲ್ಲ, ವಿವೇಕನೂ ಇರಲ್ಲ, ವಿವೇಚನೆಯೂ ಇರಲ್ಲ. ಹಾಗೆ ನಾವು ಈ ಕಲಿಯುಗದಲ್ಲಿ ಹೇಗೆ ಪಾರಾಗೋದು, ಹೇಗೆ ಮುಕ್ತಿ ಪಡೆಯೋದು? ಕಲಿಯುಗದಲ್ಲಿ ಕಲೇರ್ ದೋಷ ನಿಧಿ, ಭಾಗವತದ ಕೊನೆಯ ಭಾಗದಲ್ಲಿ 12ನೇ ಸ್ಕಂದದಲ್ಲಿ ಶುಕಮುನಿಗಳು ಹೇಳ್ತಾರೆ ಪರೀಕ್ಷಿತ್ ಮಹಾರಾಜ್ ಏನಂತ, ಕಲೇರ್ ದೋಷ ನಿಧಿ.
ಕಲಿಯುಗದಲ್ಲಿ ದೋಷಗಳ ನಿಧಿ ಇದೆ. ನಿಧಿ ಅಂದರೆ ಏನು? ಭಂಡಾರ. ಮತ್ತು ಇನ್ನೊಂದು ನಿಧಿ ಅಂದರೆ ಸಾಗರ ಅಂತ ಕೂಡ ಇದೆ ಉಲ್ಲೇಖ. ಕಲೇರ್ ದೋಷ ನಿಧೇ ರಾಜನ್ ಅಸ್ತಿ ಏಕೋನ್ ಮಹಾನ್ ಗುಣ. ಒಂದೇ ಇರೋದು ಮಹಾನ್ ಗುಣ. ಏನದು? ಕೀರ್ತನಾದೇವಸ್ಯ ಕೃಷ್ಣಸ್ಯ. ಕೀರ್ತನಾದೇವಸ್ಯ ಕೃಷ್ಣ, ಭಗವಂತನ ನಾಮಸ್ಮರಣೆ, ಅವನ ಲೀಲಾಸ್ಮರಣೆ, ಗುಣಗಾನ, ಇದನ್ನೆಲ್ಲ ಮಾಡ್ತಾ 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 ನಮಗೆ ಒಂದು ಇಮ್ಯುನಿಟಿ ಸಿಗುತ್ತೆ. ಆ ದೋಷಗಳನ್ನು ಆಚೆ ಹಾಕಬೇಕು. ಆ ಒಂದು ಶಕ್ತಿ ಬೇಕು ನಮಗೆ. ಅದು ಹಾಕ್ಲಿಕ್ಕೆ ಏನದು ವ್ಯಾಕ್ಸಿನೇಷನ್? ನಮಗೆ ಹರಿನಾಮ ಸ್ಮರಣೆ. ಪ್ರತಿದಿನ ನಾವು ಹರಿನಾಮ ಸ್ಮರಣೆ ಮಾಡ್ತಾ 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 ನಮಗೆ ಇಮ್ಯುನಿಟಿ ಸಿಗುತ್ತೆ. ಈ ಕಲಿಯುಗದ ಕಲಿಪುರುಷನ ಪ್ರಭಾವದಿಂದ ನಮಗೆ ಇಮ್ಯುನಿಟಿ ಸಿಗುತ್ತೆ. ಈಗ ಮತ್ತೊಂದು ಗುಣ ಇದೆ ಪರೀಕ್ಷಿತ್ ಮಹಾರಾಜಂದು. ಏನದು? ಅವನು ವಾಸ್ತವಿಕವಾದಿ ಅಂದರೆ ಏನು? ಅವನು ಹೆಚ್ಚು ನೋಡಲ್ಲ, ಕಮ್ಮಿನೂ ನೋಡಲ್ಲ. ಯಾವುದು ಹೇಗಿದೆ ಅಷ್ಟನ್ನು ನೋಡ್ತಾನೆ. ಹೇಗೆ ಅಂದರೆ ಆ್ಯಸ್ ಇಟ್ ಈಸ್. ಪ್ರಭುಪಾದ ಯಥಾರೂಪ ಅಂತ ಹೇಳ್ತಾರಲ್ಲ, ಭಗವದ್ಗೀತಾ ಯಥಾರೂಪ. ನೋಡಿ, ಭಗವದ್ಗೀತಾ ಯಥಾರೂಪ. ಅವರು ಹೆಚ್ಚಾಗೂ ಅವ್ರ ವಿವೇಕದಿಂದ ಹಾಕಲ್ಲ, ಕಮ್ಮಿನೂ ಮಾಡಲ್ಲ. ಭಗವಂತ ಏನು ಹೇಳಿದ್ದಾನೆ, ಹೇಗೆ ಭಗವಂತ ಹೇಳಿದ್ದಾನೆ ಅದನ್ನು ನಾವು ತಲುಪಿಸ್ತೀವಿ. ಅದೇ ರೀತಿ ಪರೀಕ್ಷಿತ್ ಮಹಾರಾಜನು ಕೂಡ ಈ ಕಲಿಯುಗದ ಬಂಧನ ಇದೆ. ಏನು ಹೇಳಿ? ಕಲಿಯುಗದ ಬಂಧನ. ಈ 4 ಚಟಗಳೇನಿದೆ ಅದು ಕಲಿಯುಗದ ಬಂಧನ. ಎಲ್ಲಿದೆ ಬಂಧನ? ಇದು ಬೇರೆ ಎಲ್ಲೋ ಒಂದು ಇಲ್ಲ, ನಮ್ಮ ಮನಸ್ಸಿನಲ್ಲೇ ಇದೆ. ನಮ್ಮ ಮನಸ್ಥಿತಿಯಿಂದನೇ ನಾವು ಬಂಧಿತರಾಗಿದ್ದೀವಿ. ಕರೆಕ್ಟಾ? ಸೊ ಅದೇ ರೀತಿ ವಾಸ್ತವಿಕವಾದ ಈ ಯುಗಗಳ ಚಕ್ರ ಇದೆ. ಏನು ಹೇಳಿ? ಯುಗಗಳ ಚಕ್ರ. ನಾವು ಹೇಳಿದ್ರಲ್ಲ, ಸತ್ಯಯುಗ, ದ್ವಾಪರ ಯುಗ, ತ್ರೇತಾಯುಗ ಮತ್ತು ಕಲಿಯುಗ. ಇದೆಲ್ಲ ಆಗಲೇ ವ್ಯವಸ್ಥೆ ಆಗಿದೆ. ಭಗವಂತ ಇತ್ಯರ್ಥ ಮಾಡಿದ್ದಾನೆ. ಇಷ್ಟು ವರ್ಷ ಸತ್ಯಯುಗ ಇರುತ್ತೆ, ಇಷ್ಟು ವರ್ಷ ತ್ರೇತಾಯುಗ ಇರುತ್ತೆ, ಇಷ್ಟು ವರ್ಷ ದ್ವಾಪರ ಯುಗ ಇರುತ್ತೆ, ಮತ್ತು ಮತ್ತಷ್ಟು ವರ್ಷ ಕಲಿಯುಗ ಇರುತ್ತೆ. ಕಲಿಯುಗ ಎಷ್ಟು ವರ್ಷ ಇರ್ಬೋದು? 4,32,000 ವರ್ಷ ಇರುತ್ತೆ. ಈಗಿನ ಸಂಧಿಕಾಲ 5,000 ವರ್ಷ ಆಗಿದೆ ಅಲ್ವಾ? 5,000 ವರ್ಷ ಆಗಿದ್ದಾಗೆ ಈಗ ಈ ಸ್ಥಿತಿಯಲ್ಲಿದ್ದೀವಿ. ಇನ್ನೆಷ್ಟು ವರ್ಷಗಳಿದೆ? 4,27,000 ವರ್ಷ ಇದೆ. ಸೊ ಯಾರು ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ? ಮಾಡ್ಬೋದು. ತುಂಬ ವರ್ಷ ಇದೆ. ಸಂಪತ್ತು ಗಳಿಸ್ಬೋದು, ಬೇರೆ ಏನೇನೋ ಸೌಕರ್ಯಗಳು ಮಾಡ್ಬೋದು. ಫೈನಾನ್ಸ್ ಯಾರಾದರೂ ಓದ್ತಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಲಾ ಆಫ್ ಕಾಂಪೌಂಡಿಂಗ್ ಅಂತ ಇದೆ. ನೀವೆಷ್ಟು ವರ್ಷ ನೀವು ಹೂಡಿಕೆ ಮಾಡ್ತಾ ಇರ್ತೀರ ಅಷ್ಟು ಹೆಚ್ಚಾಗಿ ಲಾಸ್ಟ್ನಲ್ಲಿ ರಿಟರ್ನ್ ಬರುತ್ತೆ. ಸೊ ನೀವು 4,27,000 ವರ್ಷ ಹೂಡಿಕೆ ಮಾಡ್ಬೋದು. ಇನ್ನು ಮಾಡೋಕ್ಕೆ ಯಾವುದಾದ್ರೂ ಯೋಜನೆ ಇದೆಯಾ? ಇಲ್ಲ. ಹೌದು, ಎಲ್ಲರೂ ಸಜ್ಜನರು ಕೂತಿದ್ದಾರೆ ಇಲ್ಲಿ. ಮತ್ತು ಇನ್ನೊಂದು ಗುಣ ಏನಂದರೆ ಪರೀಕ್ಷಿತ್ ಮಹಾರಾಜನದು, ಅವನು ವಿವೇಚನೆ ಇತ್ತು. ಅವ್ರಿಗೆ ವಿವೇಚನೆ ಅಂದರೆ ಏನು? ಅವನಿಗೆ ಯಾವುದು ಸರಿ ಯಾವುದು ತಪ್ಪು, ಹೇಗೆ ಈ ಸ್ಥಿತಿಯಿಂದ ಕಲಿಯನ್ನು ಓಡಿಸ್ಲಿಕ್ಕೂ ಆಗಲ್ಲ. ಯಾಕಂದರೆ ಅದು ಅವನ ಕರ್ತವ್ಯ ಆಗಿದೆ. ಇವಾಗ ಅವನು ಶರಣಾಗಿದ್ದಾನೆ. ಮತ್ತೊಂದು ಏನು ಮಾಡ್ಬೋದು? ಪ್ರಜೆಗಳು ಯಾರಿದ್ದಾರೆ ಅವ್ರನ್ನ ರಕ್ಷಿಸ್ಬೋದು. ಅವ್ರನ್ನ ರಕ್ಷಿಸ್ಬೋದು. ಏನರಿಂದ ರಕ್ಷಿಸ್ಬೋದು? ಈ 4 ಚಟಗಳಿಂದ ರಕ್ಷಿಸ್ಬೋದು ಅಲ್ವಾ? ಈ ಪ್ರಭಾವ ಏನಿದೆ ಅದು ಸಂಕೀರ್ತನ ಯಜ್ಞ. ಯಾವ ಯಜ್ಞ? ಕೀರ್ತನ ಯಜ್ಞ. ಈ ಸಂಕೀರ್ತನ ಯಜ್ಞ ಮಾಡೋದ್ರಿಂದ ನಮ್ಮಲ್ಲಿರೋ ಎಲ್ಲ ಕಲ್ಮಶಗಳು, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ, ಅಹಂಕಾರದಲ್ಲಿ, ನಮ್ಮ ಚಿತ್ತದಲ್ಲಿ ಎಷ್ಟೇ ಒಂದು ಕಲ್ಮಶಗಳಿದ್ರೂ ಕೂಡ ಅದೆಲ್ಲ ನಶಿಸುತ್ತೆ. ಕೃಷ್ಣ ಸೂರ್ಯ ಸಮ ಒಂದು ಉಲ್ಲೇಖ ಬರುತ್ತೆ ಅಲ್ಲಿ ಚೈತನ್ಯ ಚರಿತಾಮೃತದಲ್ಲಿ. ಕೃಷ್ಣ ಸೂರ್ಯ ಸಮ, ಮಾಯಾ ಹೊಯ್ ಅಂಧಕಾರ. ಮಾಯಾ ಬಂದು ಅಂಧಕಾರದ ಹಾಗೆ. ಎಲ್ಲಿ ಕೂತಿದ್ದಾರೆ ಮಾಯಾ? ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ಒಂದು ಇಂದ್ರಿಯಗಳಲ್ಲಿ ಕೂತಿದ್ದಾನೆ. ಕಾಮವಾಸನೆಗಳು, ಕಾಮ ಎಲ್ಲಿ ಕೂತಿದೆ? ಕಾಮದಿಂದಾನೇ ಬೇರೆ ಎಲ್ಲ ಬರೋದು. ಎಲ್ಲಿ ಇದೆ?
ಒಂದು ಇಂದ್ರಿಯಗಳಲ್ಲಿದೆ, ಮತ್ತೊಂದು ಮನಸ್ಸಿನಲ್ಲಿದೆ, ಮತ್ತು ಬುದ್ಧಿಯಲ್ಲಿದೆ. ಈ 3 ಜಾಗದಲ್ಲಿ ಕಾಮವಾಸನೆಗಳು ಕೂತಿರುತ್ತೆ. ಮತ್ತು ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ? 24 ಗಂಟೆ ಆ್ಯಕ್ಟಿವೇಟ್ ಆಗಿರುತ್ತೆ. ಬಿಡುವು ಮಾಡ್ಕೊಂಡು ನಾವು ಜಪ ಮಾಡಬೇಕು. ಮನಸ್ಸು ಜಪ ಮಾಡುತ್ತೆ ಅಂತ ನಾವು ಅಂದ್ಕೊಳ್ಳೇಬಾರ್ದು. ಮನಸ್ಸಿನ ಮೇಲೆ ಯಾವುದೇ ಒಂದು ಭರವಸೆನೂ ಇಟ್ಟಿರಬಾರ್ದು. ಒಂದು ಕಡೆ ಶುಕಮುನಿಗಳು ಹೇಳ್ತಾರೆ ಭಾಗವತದಲ್ಲಿ, ಹೇಗೆ ಈ ಕಾಡಿನಲ್ಲಿ ಬೇಟೆ ಆಡ್ತಾರಲ್ಲ, ಕಾಡಿನಲ್ಲಿ ಬೇಟೆ ಆಡುವವರು ಪ್ರಾಣಿಯ ಮೇಲೆ ಒಂದು ಇದಿಟ್ಟಿರಲ್ಲ, ದಯೆ ಇಟ್ಟಿರಲ್ಲ, ಹೊಡೆಯೋದೆ ಕೊಲ್ಲಬೇಕು ಅಂತ ಹೇಳಿ. ಅವ್ರು ಯಾವುದೇ ಒಂದು ಭರವಸೆ ಇಟ್ಟಿರಲ್ಲ. ಅವ್ರು ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಯ್ತಂದರೆ ಹೊಡೋಗ್ಬಿಡುತ್ತೆ. ಅದೇ ರೀತಿ ಮುನಿಗಳು, ಋಷಿಗಳು, ಸಜ್ಜನರು, ಭಕ್ತಾದಿಗಳು ಇವರೆಲ್ಲ ಈ ಮನಸ್ಸಿನ ಮೇಲೆ ಯಾವುದೇ ಒಂದು ಯಾವುದೇ ಒಂದು ಭರವಸೆ ಇಟ್ಟಿರಲ್ಲ. ಅವ್ರು ಯಾವಾಗಲೂ ಕೂಡ ಅದನ್ನು ನಿಗ್ರಹ ಮಾಡಲಿಕ್ಕೆ ಅವಕಾಶ ಹುಡುಕ್ತಾ ಇರ್ತಾರೆ. ನಾವು ಇಲ್ಲಿಂದ ಎಲ್ಲಾದರೂ ಹೋಗ್ತಾ ಇರ್ತೀವಿ, ತಕ್ಷಣ ನಮಗೆ ಯಾವುದೋ ಒಂದು ಮಾಲ್ ಸಿಗುತ್ತೆ, ಹೋಗಿ ನೋಡೋಣ ಅಲ್ಲ ಏನು ನಡೀತದೆ. ಮತ್ತು ಇವಾಗಂತೂ ಮೊಬೈಲ್ ಕಾಲ ಅಲ್ವಾ, ಮೊಬೈಲ್ನಲ್ಲೇ ಎಲ್ಲ ಇದೆ. ಜಸ್ಟ್ ಪ್ರೆಸ್ ಮಾಡಬೇಕಷ್ಟು. ನೀವೊಂದು ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಬ್ಲಿಂಕಿಟ್ ಮನೆಗೆ ಬಂದು ಡೆಲಿವರಿ ಮಾಡ್ತಾರೆ. ಏನು ಬೇಕೋ ಅದೇ ಡೆಲಿವರಿ ಮಾಡುವ ಒಂದು ಸ್ಥಿತಿ ಇದೆ ಅಲ್ವಾ. ಭಾಗವತ ಶ್ರವಣ ಕೂಡ ಬೆರಳಿನ ಎಣಿಕೆಯೆಲ್ಲ ಇದೆ. ಆದರೆ ನಾವು ಅದನ್ನು ಚೂಸ್ ಮಾಡಲ್ಲ, ಯಾಕಂದರೆ ನಮಗೆ ಆ ವಿವೇಕ ಇಲ್ಲ, ಆ ಹವ್ಯಾಸ ಕೂಡ ಇಲ್ಲ. ಯಾಕಂದರೆ ಕಾಮವಾಸನೆಗಳು ಎಲ್ಲಿ ಕೂತಿದೆ? ಎಲ್ಲ ಇಂದ್ರಿಯಗಳಲ್ಲೇ ಕೂತಿದೆ, ಮನಸ್ಸಿನಲ್ಲಿ ಕೂತಿದೆ, ಬುದ್ಧಿಯಲ್ಲಿ ಕೂತಿದೆ. ಈ ಜಾಗದಲ್ಲಿ ಕೂತ್ಕೊಂಡು ಅವುಗಳೇನು ಮಾಡ್ತಾಯಿದೆ? ನಮ್ಮ ಕಾಸನ್ನೆಲ್ಲ ಬ್ಲಿಂಕಿಟ್, ಸ್ವಿಗ್ಗಿ ಅವ್ರಿಗೆಲ್ಲ ದಾನ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಾವು ಜೀವನದಲ್ಲಿ ನಮ್ಮ ಬೆರಳುಗಳನ್ನು, ನಮ್ಮ ಮನಸ್ಸನ್ನು, ನಮ್ಮ ಬುದ್ಧಿಯನ್ನು, ನಮ್ಮ ವಿವೇಕವನ್ನು, ನಮ್ಮ ಚಿತ್ತವನ್ನು ಭಗವಂತನ ನಾಮಸ್ಮರಣೆಗೆ ಉಪಯೋಗಿಸ್ಬೇಕು. ಆ ಉಪಯೋಗಿಸ್ತಾ ನಮ್ಮಲ್ಲೂ ಕೂಡ ಭಗವಂತನ ಹೃದಯದಲ್ಲಿ ಸ್ಥಾಪನೆ ಆಗುತ್ತೆ. ಭಗವಂತನ ನಾಮ ಹೃದಯದಲ್ಲಿ ಸ್ಥಾಪನೆ ಆಗುತ್ತೆ. ಇಲ್ಲ ಅಂದರೆ ಬೇರೆ ವಿಷಯಗಳೇ, ಈ ಇಂದ್ರಿಯ ಸುಖದ ವಿಷಯಗಳು, ಮತ್ತು ಜಾಗತಿಕ ಮಟ್ಟದಲ್ಲಿ ಏನೇನು ನಡೀತಾ ಇದೆ, ನ್ಯೂಸ್ ಚಾನಲ್ಸ್, ಏನೇಳಿ ನ್ಯೂಸ್ ಚಾನಲ್ ಏನು ನಡೀತಾ ಇದೆ, ಮತ್ತು ಇವಾಗಂತೂ ಸೀರಿಯಲ್ಸ್, OTT ಪ್ಲ್ಯಾಟ್ಫಾರ್ಮ್ ಎಲ್ಲ ಬಂದಿದೆ. ಕೂತಲ್ಲೇ ನೀವು 10 ಮೂವಿಗಳನ್ನು ಒಟ್ಟಿಗೆ ನೋಡ್ಬೋದು. ಇಂಥ ಸ್ಥಿತಿಯಲ್ಲಿದ್ದೀವಿ ನಾವು. ಅದೇ ರೀತಿ ನಮ್ಮ ಬೆರಳಿನಲ್ಲೇ ನಾವು ಜಪಮಣಿಯನ್ನು ಹಿಡಿಬೋದು, ಮತ್ತು ಭಾಗವತವನ್ನು ಕೇಳಲಿಕ್ಕೆ ಒಂದು ಪ್ರೆಸ್ ಕೂಡ ಮಾಡ್ಬೋದು, ಪ್ರವಚನಗಳನ್ನು ಕೇಳೋಕ್ಕೆ ಅಲ್ವಾ. ಸೊ ಇದೇ ರೀತಿ ಸರ್ಕಾರಕ್ಕೆ ಆ ಯೋಚನೆ ಇಲ್ಲ, ನಮ್ಮ ಜನರನ್ನು ಕಲಿಯಿಂದ ಪಾರು ಮಾಡಬೇಕು ಅನ್ನೋ ಒಂದು ಯೋಚನೆ ಇಲ್ಲ. ಅದಕ್ಕೋಸ್ಕರ ಆಚಾರ್ಯರು ಅವತರಿಸ್ತಾರೆ. ಆಚಾರ್ಯರು ಹುಟ್ಟೋದಿಲ್ಲ. ಹೇಗೆ ಇವತ್ತು ಅದ್ವೈತ ಆಚಾರ್ಯರ ಒಂದು ಆವಿರ್ಭಾವ ಇದೆ ಅಲ್ವಾ, ಅದೇ ಥರ ಆಚಾರ್ಯರು ಹುಟ್ಟೋದಿಲ್ಲ, ಅವರು ಆವಿರ್ಭವಿಸ್ತಾರೆ. ಅವರು ಅವತಾರ ತಾಳ್ತಾರೆ. ಯಾಕಂದರೆ ಅವರು ಗೋಲೋಕ ನಿವಾಸಿಗಳು. ಏನು ಹೇಳಿ? ಗೋಲೋಕ ನಿವಾಸಿಗಳು. ಅಲ್ಲಿಂದ ಅವರು ನಮ್ಮ ಒಳಿತಿಗಾಗಿ ಭಗವಂತ ಕಳಿಸೋದು. ಪರಮ ಸಜ್ಜನರು ಅವರು. ಯಾರು? ಅವರು ಪರಮ ಸಜ್ಜನರು. ಅವರಿಂದ ನಾವು ಭಾಗವತನ್ನು ತಿಳಿಬೋದು, ಭಗವದ್ಗೀತೆಯನ್ನು ತಿಳಿಬೋದು. ಭಗವದ್ಗೀತೆ, ಭಾಗವತ ಕೃಷ್ಣ ಎಲ್ಲರಿಗೂ ಬಿಟ್ಟು ಹೋಗಿದ್ದಾನೆ. ಆದರೆ ಎಲ್ಲರೂ ತಮ್ಮ ಮನಸ್ಸಿನಲ್ಲಿ ಏನು ಅರಿವಾಗತ್ತೆ ಅದನ್ನು ಕೂಡಿ ಅವ್ರು ಭಗವದ್ಗೀತೆಯನ್ನು ಪ್ರವಚನ ಮಾಡ್ತಾರೆ. ಆದರೆ ಆಚಾರ್ಯರು ಆ ಥರ ಮಾಡೋದಿಲ್ಲ. ಭಗವಂತ ಏನು ಹೇಳಿದ್ದಾನೆ ಅದು ಯಥಾವತ್ತಾಗಿ, ಯಥಾರೂಪವಾಗಿ ನಮಗೆಲ್ಲರಿಗೂ ಕೊಡ್ತಾರೆ. ಯಾಕಂದರೆ ಅವರಿಗೆ ಒಂದು ಮಿಷನ್ ಇದೆ, ಯೋಜನೆ ಇದೆ. ಏನಂದು? ನಾವು ಈ ಜನ್ಮದಲ್ಲಿ ಭಗವಂತನ ಸಾಕ್ಷಾತ್ಕಾರ ಪಡಿಬೇಕು. ಇವಾಗ ನಾವು ಈ ದೇವಸ್ಥಾನದಲ್ಲೂ ಕೂಡ, ಬೇರೆ ಕಡೆ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ತುರ್ತು ನಿರ್ಗಮನ ಅಂತ ಇರುತ್ತೆ. ಏನು ಹೇಳಿ? ತುರ್ತು ನಿರ್ಗಮನ.
ಎಮರ್ಜೆನ್ಸಿ ಎಕ್ಸಿಟ್ ಅಂತ. ಎಮರ್ಜೆನ್ಸಿ ಎಕ್ಸಿಟ್ಟು ಅವರು ಹೇಗೆ ವ್ಯವಸ್ಥೆ ಮಾಡಿರ್ತಾರೆ ಅಂದರೆ, ಜಲ್ದಿ ಅವ್ರು ಆಚೆ ಹೋಗಬೇಕು, ಆ ಅಗ್ನಿಯಿಂದ, ಆ ಒಂದು ಬೆಂಕಿಯ ಸ್ಥಿತಿಯಿಂದ ಪಾರಾಗಬೇಕಂದ್ರೆ ಬೇಗನೆ ಹೋಗಬೇಕು. ಅದಕ್ಕೆ ಏನೇನು ಬೇಕು ಆ ಯೋಜನೆ ಅವರು ಮಾಡ್ತಾರೆ. ಕರೆಕ್ಟಾ? ಅದೇ ರೀತಿ ಆಚಾರ್ಯವರ್ಯರು ನಾವು ಪ್ರತಿದಿನ ಮಂಗಳಾರತಿಯಲ್ಲಿ ಸಂಸಾರ ದಾವ ಅನಿಲ, ಅನಿಲ ಅಂದರೆ ಬೆಂಕಿ, ಕಾಡ್ಗಿಚ್ಚು ಏನಂತೇಳಿ, ಈ ಸಂಸಾರ ಸಾಗರ ಏನಿದೆ ಅದು ಕಾಡ್ಗಿಚ್ಚಿನಂತೆ. ಯಾವುದೇ ಒಂದು ಒಳಿತು ಇಲ್ಲ ಈ ಜಗತ್ತಿನಲ್ಲಿ. ಇದ್ದು ಕೂಡ ಯಾವುದನ್ನು ಯಾರಾದರೂ ಸಾಧನೆ ಮಾಡಲಿ, 100 ವರ್ಷ ಆದಮೇಲೆ ಆ ಸಾಧನೆಗೆ ಯಾವುದೇ ಒಂದು ಮಹತ್ವ ಇಲ್ಲ. ಸ್ವಾತಂತ್ರ್ಯ ನಾಳೆ ಅಲ್ವಾ, ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವ ಅಂತ ಹೇಳ್ತೀವಿ. ಎಷ್ಟೊಂದು ಜನ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು. ಈಗಿನ ಪೀಳಿಗೆ ಅವ್ರು ಯಾರು ಅಂತಲೂ ತಿಳಿದಿರಲ್ಲ. ನೋಡಿ ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತಾರೆ, ಎಷ್ಟು ತಪಸ್ ನಡೆದಿರುತ್ತೆ, ಆದರೆ ಅವ್ರಿಗೆ ಆ ವಿವೇಚನೆಯೇ ಇರೋದು. ಹಾಗಂತ ಒಳ್ಳೇದು ಮಾಡಬಾರ್ದು ಅಂತ ಏನಿಲ್ಲ, ಒಳ್ಳೇದು ಮಾಡಬೇಕು, ಆ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಮತ್ತು ಪರಮ ಒಳ್ಳೇದು ಯಾವುದು, ತುಂಬ ಒಳ್ಳೇದು ಯಾವುದು? ಮೋಕ್ಷದ ದಾರಿ. ಇದು ಸನಾತನ ಧರ್ಮದ ಹೈಯೆಸ್ಟ್ ಬೆನಿಫಿಟ್ ಯಾವುದು? ಮೋಕ್ಷ. ಬೇರೆ ಯಾವುದೇ ಒಂದು ಧರ್ಮದಲ್ಲೂ ಇಷ್ಟು ಸೂಕ್ಷ್ಮವಾಗಿ ಮೋಕ್ಷ ಹೇಗೆ ಪಡೆಯೋದು ಅನ್ನೋದು ಹೇಳಿ ತುರ್ತು ನಿರ್ಗಮಯ ಯಾವ್ದ್ರಲ್ಲೂ ಹೇಳಿಲ್ಲ. ಭಾಗವತದಲ್ಲಿ ಮಾತ್ರ ಹೇಳಿದ್ದಾರೆ. ಭಾಗವತದಲ್ಲಿ ಮಾತ್ರ ತುರ್ತು ನಿರ್ಗಮನ ಹೇಗೆ ಮಾಡೋದು ಈ ಜಗತ್ತಿನಿಂದ. ಸಂಸಾರ ದಾವ ಅನಿಲ, ಸಂಸಾರ ದಾವ ನಲ್ಲಿಢಲೋಕ ತ್ರಣಯ ಕಾರುಣ್ಯ ಘನತ್ವಂ. ಗುರುಗಳ ಒಂದು ಆಶೀರ್ವಾದ ಏನಿರುತ್ತೆ ಅಂದರೆ, ಈ ಕಾಡ್ಗಿಚ್ಚಿನಂತಿರುವ ಸಂಸಾರದಿಂದ ಪಾರು ಮಾಡುವುದು. ಇದರಲ್ಲಿ ಎಷ್ಟೊಂದು ಬೆಂಕಿ, ಕಾಡ್ಗಿಚ್ಚಂದ್ರೆ ಏನು? ಬೆಂಕಿ. ಆ ಬೆಂಕಿಯ ಧಗೆಗೆ ಎಷ್ಟೊಂದು ಪ್ರಾಣಿ ಪಕ್ಷಿಗಳು ಅಲ್ಲೇ ಸಿಲುಕಿ ಸತ್ತೋಗ್ಬಿಡುತ್ತೆ. ನಾವು ಕೂಡ ಈ ಜಗತ್ತಿನಲ್ಲಿ ಸಿಲುಕೊಂಡು ಒಂದು ಜನ್ಮ ಮತ್ತೊಂದು ಜನ್ಮ ಪದೇ ಪದೇ ಬಂದು ಇಲ್ಲೇ ನರಳಿ ಸಾಯ್ತಾ ಇದ್ದೀವಿ. ಈ ಒಂದು ಚಕ್ರದಿಂದ ಆಚೆ ಬರೋಕ್ಕೆ ಆಚಾರ್ಯವರ್ಯರು ನಮ್ಮನ್ನು ಪಾರು ಮಾಡ್ತಾರೆ. ಅರ್ಥ ಆಗ್ತಿದ್ದಿಲ್ಲ? ಯಾವ ವ್ಯವಸ್ಥೆ ಪರೀಕ್ಷಿತ್ ಮಹಾರಾಜ ಮಾಡಿದ್ರು ಅದೇ ವ್ಯವಸ್ಥೆ ಶ್ರೀಲ ಪ್ರಭುಪಾದರು ನಮಗೆ ಮಾಡಿಕೊಟ್ಟಿದ್ದಾರೆ. ಅರ್ಥ ಆಗ್ತಿದ್ದಿಲ್ಲ? ಅವರು ಕಲಿಯುಗದಲ್ಲಿ ಎಷ್ಟೊಂದು ಕಷ್ಟಗಳಿರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಯಾರು ಕೂಡ ಧರ್ಮವನ್ನು ಪರಿಪೂರ್ಣವಾಗಿ ಸೂಕ್ಷ್ಮವಾಗಿ ಪಾಲನೆ ಮಾಡೋಕ್ಕೆ ಕಷ್ಟ ಆಗತ್ತೆ. ಎಷ್ಟೊಂದು ಯಜ್ಞ ಯಾಗಾದಿಗಳನ್ನು ಮಾಡೋಕ್ಕೆ ಎಲ್ಲ ಕಷ್ಟ. ಅದಕ್ಕೆ ಎಲ್ಲದ ಸಾರವನ್ನು ತಿಳಿದು ನಮಗೆ ಕೊಡ್ತಾರೆ. ನಾನಾ ಶಾಸ್ತ್ರ ವಿಚಾರಣೈಕ ನಿಪುಣೌ ಸದ್ಧರ್ಮ ಸಂಸ್ಥಾಪಕವು. ರೂಪ ಗೋಸ್ವಾಮಿಗಳು, ಸನಾತನ ಗೋಸ್ವಾಮಿ, 6 ಗೋಸ್ವಾಮಿಗಳಿದಾರಲ್ಲ, ವೃಂದಾವನಕ್ಕೆ ಪುನಃಸ್ಥಾಪನೆ ಮಾಡಲಿಕ್ಕೋಸ್ಕರ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವ್ರನ್ನೆಲ್ಲ ಕಳಿಸ್ತಾರೆ. 6 ಜನ ಗೋಸ್ವಾಮಿಗಳು: ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ ಮತ್ತು ಕಿರಿಯರಾದಿ ಜೀವ ಗೋಸ್ವಾಮಿ. ಈ 6 ಜನ ಮಹಾವಿದ್ವಾಂಸರವರು, ಪಂಡಿತರು, ಮಂತ್ರಿಗಳು ಕೂಡ, ರಾಜ್ಯವನ್ನು ಆಳ್ತಾಯಿದ್ರು. ತ್ಯಕ್ತ್ವಾ ತೂರ್ಣಮಶೇಷ ಮಂಡಲಪತಿಗಳು ಅದನ್ನೆಲ್ಲ ತ್ಯಜಿಸಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಸೇವೆಗೋಸ್ಕರ ಅದನ್ನೆಲ್ಲ ತ್ಯಜಿಸಿ ವೃಂದಾವನಸ್ಥರಾಗ್ತಾರೆ. ವೃಂದಾವನದಲ್ಲಿ ಕೂತು ಅವ್ರು ಹೇಳಿರೋ ಒಂದು ಮಾರ್ಗದರ್ಶನದಲ್ಲಿ ಚೈತನ್ಯ ಮಹಾಪ್ರಭುಗಳು ಅವ್ರಿಗೆ 4 ಕಾರ್ಯಗಳು ಕೊಡ್ತಾರೆ. ಒಂದು 6 ಅಂತ ಹೇಳ್ತಾರೆ, 4 ಮುಖ್ಯವಾಗಿ ಚೈತನ್ಯ ಚರಿತಾಮೃತದಲ್ಲಿ ಉಲ್ಲೇಖ ಆಗಿದೆ. ಮುಖ್ಯವಾಗಿ ವೃಂದಾವನದಲ್ಲಿರುವ ಸ್ಥಳಗಳು. ಇವಾಗ ನಾವೆಲ್ಲ ವೃಂದಾವನಕ್ಕೆ ಹೋಗಬೇಕು ಅಂತ ಹೇಳ್ತೀವಲ್ಲ, 500 ವರ್ಷದಿಂದ ವೃಂದಾವನ ಹೇಗಿತ್ತು, ಯಾವ ಸ್ಥಳದಲ್ಲಿ ಯಾವ ಲೀಲೆ ನಡೆದಿತ್ತು ಅಂತ ತಿಳಿದೇ ಇರಲಿಲ್ಲ ನಮಗೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ದೊಡ್ಡ ಕೊಡುಗೆ ಏನಂದರೆ
ವೃಂದಾವನವನ್ನು ಪುನಃಸ್ಥಾಪನೆ ಮಾಡೋದು. ಅದು ಹೇಗೆ ಮಾಡ್ತಾರೆ? ಅವ್ರ ಶಿಷ್ಯರಿಂದ ಮಾಡ್ತಾರೆ. ಯಾಕೆ ಶಿಷ್ಯರಿಂದ ಮಾಡೋದು? ಯಾಕಂದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು 24 ವರ್ಷ ಇದ್ದಾಗ ಅವರು ಸನ್ಯಾಸ ಸ್ವೀಕಾರ ಮಾಡ್ತಾರೆ. ಯಾಕೆ ಸ್ವೀಕಾರ ಮಾಡ್ತಾರೆ? ನಮ್ಮೆಲ್ಲರ ಒಳಿತಿಗಾಗಿ ಸ್ವೀಕಾರ ಮಾಡ್ತಾರೆ. ಅವ್ರು ಬಂದಿದ್ದೇ ಅದ್ವೈತಾಚಾರ್ಯರ ಕೂಗಿನಿಂದ. ಅದ್ವೈತಾಚಾರ್ಯರಿಗೆ ಹೃದಯದಲ್ಲಿ ತುಂಬ ಒಂದು ದುಃಖ ಆಗತ್ತೆ. ಈ ಕಲಿಯುಗದಲ್ಲಿ ಯಾರೂ ಸತ್ಕರ್ಮ ಮಾಡ್ತಾ ಇಲ್ಲ, ಯಾರು ಧರ್ಮ ಕಾರ್ಯಗಳನ್ನು ಮಾಡ್ತಾನೇ ಇಲ್ಲ, ಹೇಗೆ ಇವ್ರನ್ನೆಲ್ಲ ಒಂದು ಸರಿ ದಾರಿಗೆ ಕರ್ಕೊಂಡು ಬರೋದು ಅಂಥೇಳಿ. ಇದು ಸಾಮಾನ್ಯ ಮನುಷ್ಯನಿಂದ ಒಂದು ಆಂದೋಲನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟೊಂದು ಆಂದೋಲನಗಳು ನಡೆದಿದೆ, ಎಷ್ಟೊಂದು ರೆವಲ್ಯೂಷನ್ ನಡೆದಿದೆ ಈ ಜಗತ್ತಿನಲ್ಲಿ. ಆದರೆ ಯಾವುದೂ ಆತ್ಮವನ್ನು ಮೋಕ್ಷ ಸ್ಥಾನಕ್ಕೆ ಕರ್ಕೊಂಡೋಗೋಕ್ಕೆ ಯಾವ ಒಂದು ರೆವಲ್ಯೂಷನಿಂದನೇ ಸಾಧ್ಯ ಆಗಿಲ್ಲ, ಯಾವುದೊಂದು ಆಂದೋಲನದಿಂದ ಸಾಧ್ಯ ಆಗಿಲ್ಲ. ಆ ಆಂದೋಲನವನ್ನು ಸೃಷ್ಟಿ ಮಾಡಲಿಕ್ಕೆ ಬರೀ ಭಗವಂತನಿಂದ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ಅವರು ಒಂದು ತುಳಸಿ ಪತ್ರೆ ಇಟ್ಟು ಅವರು ಶಾಲಿಗ್ರಾಮ ಶಿಲೆಯನ್ನು, ನೀವು ಮೇಲ್ಗಡೆ ದೇವಸ್ಥಾನದಲ್ಲಿ ಆ ಪಟಚಿತ್ರ ಇದೆ, ಅದರಲ್ಲೂ ನೋಡ್ಬೋದು, ಅವರು ಶಾಲಿಗ್ರಾಮ ಶಿಲೆಯನ್ನು ಪೂಜಿಸ್ತಾ ಇರ್ತಾರೆ. ಶಾಲಿಗ್ರಾಮ ಶಿಲೆಯಲ್ಲಿ ಗಂಗಾ ನೀರು, ಯಾಕಂದರೆ ಅವರು ನವದ್ವೀಪ್ನಲ್ಲಿ ಶಾಂತಿಪುರ ಅಂತ ಒಂದು ಜಾಗದಲ್ಲಿ ಅವರು ವಾಸವಾಗಿರ್ತಾರೆ. ಆ ಶಾಂತಿಪುರದಲ್ಲಿ ಗಂಗಾ ತೀರ, ಅದು ಗಂಗಾ ನದಿಯ ನೀರಿನಿಂದ ಶಾಲಿಗ್ರಾಮ ಪೂಜೆ ಮಾಡ್ತಾ ತುಳಸಿ ಇಟ್ಟು ಜೋರಾಗಿ ಭಗವಂತನನ್ನು ಕೂಗ್ತಾರೆ. ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸೊ ಭಗವಂತ ಶ್ರೀಕೃಷ್ಣ ಒಂದು ಬಾಹ್ಯ ರೀಸನ್ನಿಂದ ಈ ಜಗತ್ತಿನಿಗೆ ಬರ್ತದೆ. ಒಂದು ಅಂತರಂಗ ರೀಸನೂ ಇದೆ ಮತ್ತು ಇನ್ನೊಂದಿದೆ ಬಾಹ್ಯ. ಅಂತರಂಗ ಅವರು ಶ್ರೀಮತಿ ರಾಧಾರಾಣಿಯ ಒಂದು ಸೇವಾ ಆನಂದ ಏನಿದೆ ಅದನ್ನು ಅನುಭವಿಸ್ಲಿಕ್ಕೋಸ್ಕರ ಬರ್ತಾರೆ. ಅರ್ಥ ಆಗ್ತಿದೆಯಲ್ಲ? ಮತ್ತು ಬಾಹ್ಯ ಒಂದು ರೀಸನ್ ಏನಿದೆ ಅದು ಈ ಜಗತ್ತಿನಲ್ಲಿರುವ ಅಂಧಕಾರವನ್ನು ಮತ್ತು ಭಕ್ತಿಯ ಆಂದೋಲನ ಶುರು ಮಾಡಲಿಕ್ಕೋಸ್ಕರ ಅದ್ವೈತಾಚಾರ್ಯ ಕೂಗಿನಿಂದ ಬರ್ತಾರೆ. ಅದ್ವೈತಾಚಾರ್ಯರು ಯಾರು? ಅವರು ಮಹಾವಿಷ್ಣುವಿನ ಒಂದು ಅವತಾರ. ಈ ಕಲಿಯುಗದಲ್ಲಿ ಆ್ಯಕ್ಚುಲಾಗಿ ಭಗವಂತನ ಹೆಸರು ತ್ರಿಯುಗಿ ಅಂತ. ಏನು ಹೇಳಿ? 3 ಯುಗದಲ್ಲಿ ಮಾತ್ರ ಅವನು ಸ್ವಯಂ ಬರ್ತಾನೆ. ಸತ್ಯಯುಗದಲ್ಲಿ, ತ್ರೇತಾಯುಗದಲ್ಲಿ ಮತ್ತು ದ್ವಾಪರ ಯುಗದಲ್ಲಿ. ಈ 3 ಯುಗದಲ್ಲಿ ಬರ್ತಾನೆ. ಕಲಿಯುಗದಲ್ಲಿ ಚನ್ನಾವತಾರ ಚನ್ನಾವತಾರ. ಅವರು ಸ್ವಯಂ ಪ್ರಕಟವಾಗೋದಿಲ್ಲ. ಹೇಗೆ ಬರ್ತಾರೆ? ಅವರು ಭಕ್ತ ಅವತಾರ. ಭಕ್ತನಾಗಿ ಭಕ್ತಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ಲಿಕ್ಕೋಸ್ಕರ ಬರ್ತಾರೆ. ಅರ್ಥ ಆಗ್ತದಲ್ಲ? ಸೊ ಈ ಚೈತನ್ಯ ಮಹಾಪ್ರಭುಗಳು ಕೂಡ ಅದ್ವೈತಾಚಾರ್ಯರ ಕೂಗಿನಿಂದ ಅವರು ಇಲ್ಲಿ ಆವಿರ್ಭವಿಸ್ತಾರೆ. ಅವರು ಕೂಡ ಇಲ್ಲಿ ಬರ್ತಾರೆ. ಅವ್ರು ಯಾರು? ಶ್ರೀಕೃಷ್ಣ, ಸ್ವಯಂ ಶ್ರೀಕೃಷ್ಣ. ಇದು ಒಂದು ಮಹತ್ವದ ಘಟ್ಟ. ಬ್ರಹ್ಮನ ಒಂದು ದಿನದಲ್ಲಿ ಮಹತ್ವದ ಘಟ್ಟ ಇದು. ಈ ಒಂದು ಯುಗ ಏನಿದೆ, ಈ 4 ಯುಗಗಳೇನಿದೆ, ಇದು ಮಹತ್ವದ ಘಟ್ಟ. ಯಾಕಂದರೆ ಈ ದ್ವಾಪರ ಯುಗದಲ್ಲಿ ಬ್ರಹ್ಮನ ಒಂದು ದಿನದಲ್ಲಿ ಒಂದು ಸಲ ಮಾತ್ರ ಭಗವಾನ್ ಸ್ವಯಂ ಬರ್ತಾನೆ. ಕೃಷ್ಣ ಸ್ವತಃ ಬರ್ತಾನೆ. ಬೇರೆ ಎಲ್ಲ ಅವತಾರಗಳು ಮಹಾವಿಷ್ಣುವಿನ ಅವತಾರದಿಂದ ಆಗುತ್ತೆ. ಇದು ಸ್ವಯಂ ಕೃಷ್ಣ ಈ ದ್ವಾಪರ ಯುಗದಲ್ಲಿ ಸ್ವತಃ ಪರಮಕೃಷ್ಣ. ಕೃಷ್ಣ ಭಗವಂತ ಸ್ವತಃ ಬರ್ತಾರೆ. ಮತ್ತು ಈ ದ್ವಾಪರ ಯುಗದ ನೆಕ್ಸ್ಟ್ ಯಾವುದು ಕಲಿಯುಗ ಇದೇನಿದೆ, ಆ ಕಲಿಯುಗದಲ್ಲಿ ಸ್ವತಃ ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ ಭಕ್ತಾವತಾರ ತಾಳ್ತಾರೆ ಕೃಷ್ಣ ಸ್ವಯಂ. ಈ ಒಂದು ಯುಗದಲ್ಲಿ ನಾವು ಮೋಕ್ಷ ಪಡೆದಿಲ್ಲ ಅಂದರೆ ನಮ್ಮಷ್ಟು ಇವೆ ಯಾರೂ ಇರೋದಿಲ್ಲ. ನಾವು ಈ ಬಹಳ ಪುಣ್ಯ ಮಾಡಿರಬೇಕು, ಅದಕ್ಕೋಸ್ಕರ ನಾವು ಇಲ್ಲಿ ಹುಟ್ಟಿರೋದು ಈ ಕಲಿಯುಗದಲ್ಲಿ. ನಮ್ಗೆ ಅನಿಸೋದಿಲ್ಲ ಆ ಥರ, ಆದರೆ ಅಷ್ಟು ಒಂದು ಬ್ಲೆಸ್ಸಿಂಗ್ಸ್ ಇದೆ ನಮ್ಮಲ್ಲಿ, ಅಷ್ಟು ಒಂದು ಆಶೀರ್ವಾದ ಇದೆ ಈ ಕಲಿಯುಗದಲ್ಲಿ.
ಯಾಕೆ? ಹರಿನಾಮ ಸ್ಮರಣೆ ನಡೀತಾ ಇದೆ. ಹರಿನಾಮ ಸ್ಮರಣೆ ನಡೀತಾ 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 ನಮ್ಮ ಜೀವನ ಕಳೆದ್ರೆ ಆವಾಗ ನಮಗೆ ಮೋಕ್ಷ ತನ್ನತ್ತಾನೇ ಬರುತ್ತೆ. ಜ್ಞಾನ ಕೂಡ ಬರುತ್ತೆ. ಹೇಗೆ ಮೋಕ್ಷ ಪಡೆಯೋದು ಅನ್ನೋ ಒಂದು ಜ್ಞಾನ ಕೂಡ ಬೇಕು. ನಾವು ಜ್ಞಾನ ಬಿಟ್ಟು ಬರೀ ಜಪ ಮಾಡ್ತೀವಿ. ಜಪ ಮಾಡ್ಬೋದು, ಆದರೆ ಜಪದ ಮಹತ್ವ ತಿಳಿಯೋಕ್ಕೆ ಒಂದು ಅವಕಾಶ ಇದೆ, ನಿಮಗೆ ಒಂದು ವಿವೇಚನಾ ಶಕ್ತಿ ಇದೆ, ಓದ್ಲಿಕ್ಕೆ ಬರುತ್ತೆ ಅಂದರೆ ಭಗವದ್ಗೀತೆ, ಭಾಗವತ ಮತ್ತು ಪ್ರಭುಪಾದರ ಎಷ್ಟೊಂದು ಪುಸ್ತಕಗಳಿದೆ, ಅದನ್ನೆಲ್ಲ ಓದಬೇಕು. ಪ್ರಭುಪಾದರು ಎಷ್ಟು ಕಷ್ಟಪಟ್ಟು ನಮಗೋಸ್ಕರ ಎಷ್ಟೆಲ್ಲ ಬರೆದು ಕೊಟ್ಟಿದ್ದಾರೆ. ಬುಕ್ ಡಿಸ್ಟ್ರಿಬ್ಯೂಷನ್ ಕೂಡ ಎಷ್ಟೊಂದು ಮಾಡ್ತೀವಿ ನಾವು. ಎಷ್ಟೊಂದು ಸಾವಿರ ಲಕ್ಷಾಂತರ ರೂಪಾಯಿಗಳು ನಾವು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ನಾವು ಅಲ್ವಾ, ಪುಸ್ತಕಗಳ ವಿತರಣೆ ಮಾಡ್ತೀವಿ. ಆದರೆ ಪುಸ್ತಕವನ್ನು ನಾವು ಓದ್ತಾ ಇದ್ದೀವ? ಅದು ಕೂಡ ನಾವು ಕೇಳಿಸ್ಕೊಳ್ಬೇಕು. ಮತ್ತು ನಮ್ಮನ್ನು ನಾವೇ ಕೇಳಬೇಕು, ಎಷ್ಟು ಓದ್ತಾ ಇದ್ದೀವಿ, ಎಷ್ಟು ತಿಳಿದಿದ್ದೀವಿ, ಎಷ್ಟು ಅರ್ತಿದ್ದೀವಿ. ಇದನ್ನೆಲ್ಲ ತಿಳಿದಾಗ ನಮಗೆ ಇನ್ನೂ ಎಷ್ಟು ಮಾಡಬೇಕು ಭಕ್ತಿ ಅನ್ನೋದು ನಮ್ಗೆ ತಿಳಿಯುತ್ತೆ. ನಾವು ಭಕ್ತಿ ಸಾಕಪ್ಪ 16 ಮಾಲೆ ಮಾಡಿ ಇಟ್ಟಿದ್ದೀನಿ, ನೆಕ್ಸ್ಟ್ ದಿನ ಹುಡುಕ್ಬೇಕು ಆ ಜಪಮಾಲೆ ಎಲ್ಲಿದೆ ಅಂತ, ಆ ಸ್ಥಿತಿಯಲ್ಲಿದ್ದೀವಿ ನಾವು. ಯಾರು ನಾಯಕರಿದ್ದಾರೆ ಅವರು ನಮಗೆ ಈ ಸೂಚನೆ ಕೊಡಬೇಕು, ಹೇಗೆ ಜಪ ಮಾಡಬೇಕು, ಹೇಗೆ ತಪ ಮಾಡಬೇಕು. ಈಗಿರೋ ನಾಯಕರು ಸಮಾಜದಲ್ಲಿ ಯಾರೂ ಕೇಳೋದೇ ಇಲ್ಲ, ಬರೀ ಓಟ್ಗೋಸ್ಕರಕ್ಕೆ ಬರ್ತಾರೆ, ಓಟ್ ಕೇಳಕ್ಕೆ ಬರ್ತಾರೆ. ಕರೆಕ್ಟ್ ಅಲ್ಲ? ಬೇರೆ ಬೇರೆ ನಿಮ್ಗೇನೂ ಕೇಳೋದಿಲ್ಲ. ಸುವ್ಯವಸ್ಥೆ ಇದೆಯಾ, ಸೌಲಭ್ಯಗಳಿದೆಯಾ, ಶಾಂತರಾಗಿದ್ದೀರಾ, ಖುಷಿಯಾಗಿದ್ದೀರಾ, ಮನಃಶಾಂತವಾಗಿದೆಯಾ, ಭಕ್ತಿಯಲ್ಲಿ ಮುಂದೆ ಹೋಗ್ತಾಯಿದ್ದೀರಾ, ಅದು ಯಾವುದೂ ಕೇಳೋದಿಲ್ಲ. ಏನು ಕೇಳ್ತಾರೆ? ಬರೀ ಓಟು. ಈಗಿನ ಸ್ಥಿತಿ ಆ ಥರ ಇದೆ. ಆದರೆ ಪರೀಕ್ಷಿತ್ ಮಹಾರಾಜನ ನಾಯಕತ್ವ ಹೇಗಿದೆ? ಅವರು ದೂರದೃಷ್ಟಿಯುಳ್ಳವರು. ಯಾರು ಹೇಳಿ? ತುಂಬ ದೂರದೃಷ್ಟಿಯುಳ್ಳವರು. ಅವರು ಮುಂದೆ ಕೂಡ ನಾವು ಒಂದು ಉದಾಹರಣೆ ಆಗಿರಬೇಕು, ನಮ್ಮ ಒಂದು ಆಡಳಿತ ಉದಾಹರಣೆ ಆಗಿರ್ಬೇಕಂತ ಹೇಳಿ ಅವರೇ ಮುಂದೆ ನಿಂತು ಭಗವಂತನ ನಾಮಸ್ಮರಣೆ ಅದಕ್ಕೆಲ್ಲ ಒಂದು ಯೋಜನೆ ಮಾಡ್ತಾರೆ. ಅದಕ್ಕೆ ಹರಿಕತೆ ಆ ಥರ ಎಲ್ಲ ಇರ್ತಾಯಿತ್ತು ಮುಂಚೆ. ಇವಾಗ ಬರೀ ಭಾನುವಾರ ಮಾತ್ರ ಸಿಗತ್ತೆ ಹರಿಕತೆ. ಮಾಡ್ಬೋದು, ನಾವು ಮೊಬೈಲ್ನಲ್ಲೂ ಕೂಡ ಇದೆ, ಎಷ್ಟೊಂದು ಹರಿಕತೆ ಕೇಳ್ತಾ ಇರ್ಬೋದು ನಾವು ಕೂಡ ಅಲ್ವಾ. ಅದೇ ಥರ ಆ ಯೋಜನೆಗಳೆಲ್ಲ ನಾವು ದೂರದೃಷ್ಟಿ ಇದ್ದವ್ರು ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಅದೇ ಥರ ಶ್ರೀಲ ಪ್ರಭುಪಾದರು ಎಷ್ಟು ದೂರದೃಷ್ಟಿ ಇತ್ತು. ಪುಸ್ತಕಗಳನ್ನು ಅಂದಿನ ಕಾಲದಲ್ಲಿ ಯಾವಾಗ 1970ರಲ್ಲಿ 60-70ರಲ್ಲಿ ಆವಾಗಲೇ ಅವರು ರೆಕಾರ್ಡಿಂಗ್ನ ಸ್ಟಾರ್ಟ್ ಮಾಡಿದರು. ರೆಕಾರ್ಡಿಂಗ್ನ ವಿಡಿಯೋ ರೆಕಾರ್ಡಿಂಗ್ ಮತ್ತು ಪುಸ್ತಕಗಳು ಪ್ರಿಂಟ್ ಮಾಡೋ ಪ್ರೆಸ್ BBT, ಭಕ್ತಿ ವೇದಾಂತ ಬುಕ್ ಟ್ರಸ್ಟ್. ನೋಡಿ, ಈ ಒಂದು ನಾಮಸ್ಮರಣೆ, ಈ ಭಗವಂತನ ಗುಣಗಾನ, ಮತ್ತು ಅದು ಕೂಡ ಅಂತ ಅಲ್ಲ, ಅದನ್ನು ಟ್ರಾನ್ಸ್ಲೇಟ್ ಮಾಡ್ಬೋದು. ಎಷ್ಟೊಂದು ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರು. ಯಾವ ಥರ ಯೋಜನೆ ಮಾಡ್ತಾರೆ. ಬರೀ ಸಂಸ್ಕೃತ ಓದೋರು ಮಾತ್ರ ಮೋಕ್ಷ ಪಡೆಯೋಕ್ಕೆ ಸಾಧ್ಯ ಅಂತ ಏನಿಲ್ಲ. ನೀವು ಫ್ರೆಂಚ್ ಓದಿ ಕೂಡ ಮೋಕ್ಷ ಪಡಿಬೋದು, ನೀವು ಜಾಪನೀಸ್ ಓದಿ ಕೂಡ ಮೋಕ್ಷ ಪಡಿಬೋದು ಅಲ್ವಾ. ಸಂಸ್ಕೃತ ಓದಲೇಬೇಕಂತೇನಿಲ್ಲ. ಓದಕ್ಕೆ ಬರಲ್ಲ ಅಂದರೆ ಜಪ ಮಾಡಿದ್ರೆ ಸಾಕು, ಜಪ ಮಾಡಿದ್ರೆ ಸಾಕು. ಆದರೆ ಓದಕ್ಕೆ ಬರೋರು ಓದಿ ಬೇರೆಯವ್ರಿಗೂ ಕೂಡ ಭಗವಂತನ ನಾಮಸ್ಮರಣೆ, ಭಗವಂತನ ಗುಣಗಾನವನ್ನು ನೀವು ಕೂಡ ಮಾಡಬೇಕು. ಸಜ್ಜನರು ಹೇಗಿರಬೇಕಂದ್ರೆ ಬೇರೆಯವ್ರಿಗೆ ಹೆಜ್ಜೆಯನ್ನು ಕೊಡಬೇಕು. ಅದು ಕೂಡ ಒಂದಿದೆ. ನಾವು ತಿಳಿಯೋದಂತ ಅಲ್ಲ, ಬೇರೆಯವ್ರಿಗೂ ಕೂಡ ಭಗವಂತನ ನಾಮಸ್ಮರಣೆ, ಭಗವಂತನ ಲೀಲಾಸ್ಮರಣೆ ಮಾಡಿಸ್ಬೇಕು. ಇದು ಬಹಳ ಮುಖ್ಯ. ಮತ್ತು ಅವರನ್ನು ನಾಯಕರು ಹೇಗಿರಬೇಕಂದ್ರೆ ಅವರು ವಿವೇಕ ಜೀವಿಗಳಾಗಿರಬೇಕು. ಅವರು ವಿವೇಕ ಇರಬೇಕು, ಏನು ಮಾಡಬೇಕು ಏನು ಮಾಡಬಾರ್ದು. ಅಶಾಸ್ತ್ರ ಉತ್ಸೃಜ್ಯ ವರ್ತತೆ ಕಾಮಕಾರತಃ ನಸಸಿದ್ಧಿಂ ಅವಾಪ್ನೋತಿ ನಾ ಸುಖಂ ನಾ ಪರಾಂಗತಿಂ. ಭಗವದ್ಗೀತೆಯಲ್ಲಿ ಬರುತ್ತೆ. ಅಶಾಸ್ತ್ರ ವಿಧಿ ಉತ್ಸೃಜ್ಯ, ಯಾರು ಶಾಸ್ತ್ರವನ್ನು ಪರಿಗಣಿಸದೆ ಯಾವುದೇ ಒಂದು ಕಾರ್ಯ ಮಾಡ್ತಾರೆ
ಅಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ. ಕಾಮದ ಉದ್ರೇಕದಿಂದ ಅವರು ಕೆಲಸಗಳನ್ನು ಮಾಡ್ತಾರೆ. ನಸಸಿದ್ಧಿಂ ಅವಾಪ್ನೋತಿ, ಅವ್ರಿಗೆ ಯಾವುದೇ ಸಿದ್ಧಿ ಕೂಡ ಸಿಗೋದಿಲ್ಲ. ನಾ ಸುಖಂ, ಯಾವುದೇ ಸುಖ ಕೂಡ ಸಿಗೋದಿಲ್ಲ. ನಾ ಪರಾಂಗತಿಂ, ಮೋಕ್ಷ ಕೂಡ ಸಿಗೋದಿಲ್ಲ. ಸೊ ನಮ್ಮ ಜೀವನದಲ್ಲಿ ನಾವು ಭಗವದ್ಗೀತೆ ಭಾಗವತದ ಶ್ರವಣ ಮಾಡಬೇಕು, ವಿವೇಕ ಜೀವಿಗಳಾಗಬೇಕು. ಓದಕ್ಕೆ ಬರುತ್ತೆ ಅಂದರೆ ಪ್ರಭುಪಾದರ ಪುಸ್ತಕವನ್ನು ಹೆಚ್ಚು ಹೆಚ್ಚಾಗಿ ಓದಬೇಕು. ಆವಾಗ ನೀವು ಸಜ್ಜನರಾಗಲಿಕ್ಕೆ ಒಂದು ಅವಕಾಶ ಸಿಗುತ್ತೆ, ಮತ್ತು ಬೇರೆಯವರನ್ನು ಸಜ್ಜನೆ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಇದೇ ರೀತಿ ಈ ಸಾರಾಂಶ. ಮತ್ತು ಇನ್ನೊಂದು ಗುಣ ನಾಯಕದ ಏನಂದರೆ ಸಾರಾಂಶ. ಎಲ್ಲದರ ಸಾರವನ್ನು ಬೇಗನೆ ಕೊಡೋದು. ಹೇಗೆ ದುಂಬಿ ಒಂದು ಹೂವು ಮತ್ತೊಂದು ಹೂವು ಸಾವಿರಾರು ಹೂವದಿಂದ ಆ ಜೇನನ್ನು ಕಲೆಕ್ಟ್ ಮಾಡಿ ಬಂದು ಕೂಡಿಸಿಟ್ಟು, ಅದೇ ಥರ ಸಾರವನ್ನು ತಿಳಿಬೇಕು. ಬೇರೆ 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 ಶಾಸ್ತ್ರಗಳಿರುವ ಪ್ರಭುಪಾದರಲ್ಲಿ ಎಷ್ಟೊಂದು ಶ್ಲೋಕಗಳಿದೆ. ಆ ಶ್ಲೋಕಗಳಲ್ಲಿ ಏನೇನು ಸಾರ ಇದೆ ಅದನ್ನೆಲ್ಲ ತಿಳಿದು ಮೊದಲನೇದಾಗಿ ಜನ್ಮ ಸಾರ್ಥಕಕರಿ ನಾವು ಪಾಲನೆ ಮಾಡಬೇಕು, ಮತ್ತು ಬೇರೆಯವ್ರಿಗೂ ಪಾಲನೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಇದು ನಾಯಕನ ಒಂದು ಮಹತ್ವದ ಗುಣ. ಭಾಗವತದಲ್ಲೂ ಒಂದು ಉಲ್ಲೇಖ ಬರುತ್ತೆ. ಕೊನೆಯದಾಗಿ ಭಾಗವತದಲ್ಲಿ ಏನಕ್ಕೆ ಭಾಗವತ ಒಂದು ಅಮಲ ಪುರಾಣ, ಒಂದು ಆಂದೋಲನ. ಆ್ಯಕ್ಚುಲಿ ಭಾಗವತ ಒಂದು ಗ್ರಂಥದಲ್ಲ ಆಂದೋಲನ. ಇದು ಗ್ರಂಥದಲ್ಲಿ ಆಂದೋಲನ ಅಂದರೆ ಏನು? ರೆವಲ್ಯೂಷನ್ ಇನ್ ಸ್ಕ್ರಿಪ್ಚರ್ಸ್. ಯಾಕಂದರೆ ಬೇರೆ ಗ್ರಂಥಗಳೆಲ್ಲ ಎಲ್ಲರನ್ನೂ ಧರ್ಮ, ಅರ್ಥ, ಕಾಮ, ಮೋಕ್ಷಗಳಲ್ಲೇ ಸುತ್ತಾಡಿಸ್ತಾ ಇರುತ್ತೆ. ಸ್ವಲ್ಪ ಗ್ರಂಥಗಳು ಧರ್ಮದ ಒಂದು ಪದ್ಧತಿಗಳನ್ನು ಹೇಳ್ಕೊಡುತ್ತೆ. ಧರ್ಮ ಹೇಗೆ ಮಾಡಬೇಕು, ಏನು ಮಾಡಬೇಕು, ಬೆಳಗ್ಗೆ ಹೇಗೆ ಎದ್ದೇಳಬೇಕು, ಇದ್ಮೇಲೆ ಏನು ಮಾಡಬೇಕು, ಇದನ್ನೆಲ್ಲ ಹೇಳ್ಕೊಡೋದು ಒಂದು ಸ್ವಲ್ಪ ಗ್ರಂಥಗಳಿದೆ. ಕಾಮ, ನಮ್ಮ ಇಚ್ಛೆಗಳನ್ನು ಪೂರೈಸ್ಕೊಳ್ಳಿಕ್ಕೋಸ್ಕರ ವೇದಶಾಸ್ತ್ರಗಳಲ್ಲಿ ಅನೇಕ ಉಲ್ಲೇಖ ಆಗಿದೆ. ಈ ದೇವತೆಗಳನ್ನು ಪೂಜಿಸಿದರೆ ಈ ಥರ ಒಂದು ಫಲ ಸಿಗುತ್ತೆ, ಆ ದೇವತೆಗಳನ್ನು ಪೂಜಿಸಿದರೆ ಈ ಥರ ಫಲ ಸಿಗುತ್ತೆ. ಆ ಗ್ರಂಥದಲ್ಲಿ ಧರ್ಮ, ಅರ್ಥ ಮತ್ತು ಇನ್ನೊಂದು ಅರ್ಥ ಹೇಗೆ ಸಿಗುತ್ತೆ. ಅರ್ಥ ಅಂದ್ರೇನು? ದುಡ್ಡು ಹೇಗೆ ಸಿಗತ್ತೆ, ಅದಕ್ಕೂ ಕೂಡ ಒಂದು ಗ್ರಂಥಗಳೇ ಇರುತ್ತೆ. ಅರ್ಥವ್ಯವಸ್ಥೆ. ಅರ್ಥ ಆಗ್ತಿದೆಯಲ್ಲ? ಧರ್ಮ ಗ್ರಂಥಗಳು, ಅರ್ಥ ಗ್ರಂಥಗಳು, ಕಾಮ ಗ್ರಂಥಗಳು ಮತ್ತು ಮೋಕ್ಷ ಗ್ರಂಥಗಳು ಕೂಡ ಇದೆ. ವೇದಾಂತ ಸಾರಗಳಿದೆ, ವೇದಾಂತ, ಉಪನಿಷತ್, ಇದೆಲ್ಲ ಮೋಕ್ಷ. ಭಾಗವತ ಮೋಕ್ಷ ಒಂದೇ ಅಂತ ಕೊಡಲ್ಲ, ಭಗವಂತನ ಪ್ರೇಮ ಕೂಡ ಕೊಡುತ್ತೆ. ಅದಕ್ಕೆ ಗ್ರಂಥಗಳಲ್ಲಿ ಮೊದಲನೇದಾಗಿ ಭಾಗವತ ಇಟ್ಟಿದ್ದಾರೆ. ಎಷ್ಟೊಂದು ಪುರಾಣಗಳಿದೆ, 18 ಪುರಾಣಗಳಿದೆ. ಎಷ್ಟು ಪುರಾಣಗಳಿದೆ? 18. ಎಷ್ಟು ವೇದಗಳಿದೆ? 4 ವೇದಗಳು. ಎಷ್ಟು ಪುರಾಣಗಳಿದೆ? 18 ಪುರಾಣಗಳು. ಎಷ್ಟು ಉಪನಿಷತ್ಗಳಿದೆ? 108 ಉಪನಿಷತ್ಗಳಿದೆ ಅಲ್ವಾ? ಈ 18 ಪುರಾಣಗಳಲ್ಲೂ ಕೂಡ 3 ಭಾಗಗಳಿದೆ. ಎಷ್ಟು ಭಾಗ ಇದೆ? 3 ಭಾಗ. 3 ಭಾಗ ಎಷ್ಟು? 3 ಭಾಗದಲ್ಲಿ ಸಾತ್ವಿಕ ಪುರಾಣಗಳು 6, ರಾಜಸಿಕ ಪುರಾಣಗಳು 6 ಮತ್ತು ತಾಮಸಿಕ ಪುರಾಣಗಳು 6. ತಾಮಸಿಕ ಪುರಾಣಗಳಲ್ಲಿ ದೇವಿ ಮತ್ತು ಶಿವನ ಒಂದು ಮಹತ್ವ ಹೇಳ್ಕೊಟ್ಟಿದ್ದಾರೆ. ಯಾಕಂದರೆ ಆ ಒಂದು ಮನೋಭಾವನೆ ಇರೋರು ಆ ಒಂದು ಪೂಜನೆ ಮಾಡಬೇಕು, ಆ ಒಂದು ಪಠನೆ ಮಾಡಬೇಕು, ಆ ಒಂದು ಸ್ಮರಣೆ ಮಾಡಬೇಕು. ಅಲ್ಲಿಂದ ಅಲ್ಲಿ ದೇವತೆಗಳು, ಬ್ರಹ್ಮ, ಅವರ ಗುಣಗಳನ್ನು ಮಾಡ್ತಾರೆ. ಸಾತ್ವಿಕ ಪುರಾಣ ಏನಿದೆ, ಇದು ಮೋಕ್ಷಕಾರಕ ಪುರಾಣಗಳು. ಪದ್ಮಪುರಾಣ, ಸ್ಕಂದ ಪುರಾಣ, ಇದೇ ಥರ ಸಾತ್ವಿಕ ಪುರಾಣಗಳಿದೆ. ಆ ಸಾತ್ವಿಕ ಪುರಾಣದಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತಿದ್ದು ಭಾಗವತ ಪುರಾಣ. ಈ ಭಾಗವತ ಪುರಾಣ ಓದೋದ್ರಿಂದ ಹೃದಯದಲ್ಲಿರೋ ಅಭದ್ರಗಳು ಎಲ್ಲ ನಶಿಸರು. ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ ಭವತಿ ನೈಷ್ಟಿಕಿ ತದಿದಂ ಗ್ರಾಹ್ಯಂ ಆಸ
ಸುತಂ ಆತ್ಮವತಾಂ ವರಂ ಸರ್ವ ವೇದ ಇತಿಹಾಸಂ ಸಾರಂ ಸಾರಂ ಸಮೃತಂ. ಭಾಗವತದಲ್ಲಿ ಮಹತ್ವ ಹೇಳ್ಕೊಡ್ತಾರೆ. ಏನಂದರೆ, ಈ ನಾವು ಹಾಲನ್ನು ಕುದಿಸ್ತಾ ಇರ್ತೀವಿ, ಕುದಿಸಿ 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 ಕೆನೆ ಬರುತ್ತೆ. ಕೆನೆಯನ್ನು ಸ್ವಲ್ಪ ನೀವು ವ್ಯವಸ್ಥೆ ಮಾಡಿದ್ರೆ ರಬಡಿ ಅಂತ ಆಗುತ್ತೆ, ತುಂಬ ಚೆನ್ನಾಗಿರುತ್ತದು. ಅದೇ ಥರ ಎಲ್ಲ ಗ್ರಂಥವನ್ನು ನೀವು ಕುದಿಸಿ 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 ಒಂದು ಸಾರ ಸಿಗುತ್ತಲ್ಲ, ಅದು ಭಾಗವತ. ಅದು ಭಾಗವತ. ಸಕಲ ವೇದ ಸಾಹಿತ್ಯ ಮತ್ತು ಬ್ರಹ್ಮಾಂಡದ ಚರಿತ್ರೆಗಳ ಸಾರ ಇದು ಭಾಗವತ. ಏನಕ್ಕೆ ಈ ಗ್ರಂಥಗಳನ್ನೆಲ್ಲ ಓದಬೇಕು? ಯಾಕಂದರೆ ನಮಗೆ ಆ ಒಂದು ವಿವೇಕ ಬರಬೇಕು. ಈ ಜನ್ಮದಿಂದ, ಈ ಜನ್ಮ ಚಕ್ರದಿಂದ, ಈ ಕರ್ಮಚಕ್ರದಿಂದ ನಾವು ಮೋಕ್ಷರಾಗಬೇಕಂತೇಳಿ. ಇಲ್ಲಾಂದರೆ ತುಂಬ ಕಷ್ಟ. ಈ ಜಗತ್ತಿನಿಂದ ಬಿಡಿಸ್ಕೊಂಡು ಹೋಗೋದು, ಮಾಯಾ ಶಕ್ತಿಯಿಂದ ಬಿಡಿಸ್ಕೊಂಡು ಹೋಗೋದು ತುಂಬ ಕಷ್ಟ. ಅದಕ್ಕೆ ಪುರಂದರದಾಸ ಒಂದು ಹಾಡು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿರ. ನಾವೆಲ್ಲ ಹುಚ್ಚರಂತೆ. ಪುರಂದರದಾಸರು ಏನು ಹೇಳ್ತಾ ಇದ್ದಾರೆ? ನಾವೆಲ್ಲ ಹುಚ್ಚರು. ಯಾಕೆ? ಮತ್ತೆ ಮತ್ತೆ ಮಾಡಿರೋದನ್ನೇ ಮತ್ತೆ ಮಾಡೋದು. ಏನು 4 ಮಾಡೋದು ನಾವು? ಊಟ ತಿನ್ನೋದು, ಮಲಗೋದು, ಎದ್ದೇಳೋದು. ಅದು ಇದೇ ಥರ ಇದೇ ಚಕ್ರದಲ್ಲಿ ಸಿಕ್ಕೊಂಡಿದ್ದೀವಿ. ಪ್ರತಿದಿನ ಪ್ರತಿ ಜನ್ಮ ನಾವು ಯಾವುದೇ ಪ್ರಾಣಿ ಪಕ್ಷಿ ಎಲ್ಲವೂ ಇದನ್ನೇ ಮಾಡ್ತೀವಿ. ಇದನ್ನು ಸಿಲ್ಕೊಂಡು ನಾವು ಇಲ್ಲೇ ನರಳಿ 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 ಸಾಯ್ತಾ ಇದ್ದೀವಿ. ಮಾನವ ಜನ್ಮ ದೊಡ್ಡದು. ಈ ಮಾನವ ಜನ್ಮ ಏನಕ್ಕೆ ದೊಡ್ಡದು? ಇದರಿಂದ ಮಾತ್ರ ನಿಮಗೆ ಮೋಕ್ಷ ಸಿಗೋದು, ಇದರಿಂದ ಮಾತ್ರ ನಿಮಗೆ ಭಕ್ತಿಯ ಸೇವೆ ಸಿಗೋದು. ಅರ್ಥ ಆಗ್ತಿದೆಯಲ್ಲ? ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿರ. ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗಬೇಡಿ. ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತ ಉಣ್ಣದೆ ಉಪವಾಸ ಮಾಡುವರೆ. ನಾಮಾಮೃತ ಕುಡಿದೆ ತಿಂದೆ ನಾವು ಸುಮ್ಮನೆ ಬೇರೆ ಈ ಐಹಿಕ ಸುಖಗಳಿಗೋಸ್ಕರ ಓಡಿ 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 ನರಳಿ ಸಾಯ್ತಾ ಇದ್ದೀವಿ. ಈ ಮರಳು ಭೂಮಿ ಇರುತ್ತಲ್ಲ, ಮರಳು ಭೂಮಿಯಲ್ಲಿ ದೂರದಲ್ಲಿ ಯಾವುದೋ ಒಂದು ನೀರಿರೋ ಒಂದು ಜಾಗ ಥರ ಕಾಣಿಸುತ್ತೆ. ಈ ಪ್ರಾಣಿಗಳೇನಾಗುತ್ತೆ, ಓಡಿ 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 ಆ ನೀರು ಬೇಕು ನೀರು ಬೇಕು ನೀರು ಬೇಕು ಅಂತ ಓಡಿ 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 ಅಲ್ಲೇ ಸತ್ತೋಗ್ಬಿಡು. ನೀರು ಸಿಗೋದಿಲ್ಲ, ಯಾಕಂದರೆ ಅದು ಜಸ್ಟ್ ಒಂದು ಇಲ್ಯೂಷನ್ ಥರ ಇರುತ್ತೆ, ರಿಫ್ಲೆಕ್ಷನ್ ಥರ ಇರುತ್ತೆ, ಆದರೆ ಅಲ್ಲಿ ನೀರೇ ಇರೋದಿಲ್ಲ. ನಾವು ಕೂಡ ಈ ಜಗತ್ತಿನಲ್ಲಿ ಅಲ್ಲಿ ಸುಖ ಸಿಗುತ್ತೆ, ಇಲ್ಲಿ ಸುಖ ಸಿಗುತ್ತೆ, ಇಲ್ಲಿ ಆ ಥರ ಓಡಿ 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 ನಮ್ಮ ಕಾಲಹರಣ ಮಾಡ್ತಾಯಿದ್ವಿ. ಅರ್ಥ ಆಗ್ತದಿಲ್ಲ? ಅದನ್ನೇ ಪುರಂದರ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತ ಉಣ್ಣದೆ ಉಪವಾಸ ಮಾಡದಿರಿ. ಕಾಲನ ದೂತರು ಕಾಲ್ಪಿಡಿದೆಳೆವಾಗ ತಾಳು ತಾಳೆಂದರೆ ತಾಳುವರೆ. ಯಮದೂತರು ಬಂದರು, ನಮಗೆ ಈ ದೇಹದಿಂದ ಬಿಟ್ಟೋಗ್ಬೇಕು, ಪಾಶ ಹಾಕಿ ಎಳೆದುವಾಗ ಇರಪ್ಪ ಇರಿ 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 ಅಂತ ಇರಕ್ಕೆ ಸಾಧ್ಯನಾ? ಅವ್ರು ಇರ್ತಾರಾ? ಇರೋದಿಲ್ಲ. ಈ BMTC ಬಸ್ ಅವರೇ ಇರೋದಿಲ್ಲ ಇರಿ ಇರಿ ಅಂದರೆ. ಕರೆಕ್ಟ್ ಅಲ್ವಾ? ದಾಳಿ ಬಾರದ ಮುನ್ನ ಧರ್ಮದ ಕೈಕೊಳ್ಳಿ, ಸುಳ್ಳಿನ ಸಂಸಾರ ಸಿಲುಕುವವರೇ. ಟೈಮ್ ಬರೋಕ್ಕಿಂತ ಮುಂಚೆ ಧರ್ಮ ತಿಳ್ಕೊಳ್ಳಿ. ಏನು ಕಾರಣ ನೀವು ಯದುಪತಿಯ ಮರೆತಿರಿ, ಧನಧಾನ್ಯದ ಸತಿಸುತರ ನಿತ್ಯವೇ. ನಾವು ಮನೆಯೇ ಎಲ್ಲ ಅಂತ ಅಂದ್ಕೊಂಡು ಎಷ್ಟೊಂದು ಕೆಲಸ, ಎಷ್ಟೊಂದು ವಿಜೃಂಭಣೆಯಿಂದ ಎಷ್ಟೊಂದು ಡೆಕೋರೇಷನ್ ಮಾಡ್ತಾ ಇರ್ತೀವಿ ಅಲ್ವಾ? ಮನೆಯನ್ನು ಬಿಟ್ಟು ಬರೋದಕ್ಕೆ ಇರೋದು, ಮನೆಯನ್ನು ಬಿಟ್ಟು ಬರೋದಕ್ಕೆ ಇರೋದು. ಬಿಟ್ಟ ಮೇಲೆ ನಮ್ಮ ದೇಹ, ಈ ದೇಹ ಕೂಡ ಒಂದು ಮನೆ. ಇದು ಬಿಟ್ಟ ಮೇಲೆ ಒಂದು ದಿನ ಇಡಿಸಲ್ಲ. ನಮ್ಮನ್ನ ಆ ಕಡೆ ಹಾಕ್ಬಿಟ್ಟು, ಈ ದೇಹವನ್ನು ಆ ಕಡೆ ಹಾಕಿ ನಾವು ಈ ದೇಹದಿಂದ ಮಾಡಿರೋ ಕರ್ಮಗಳಲ್ಲೂ ಎಷ್ಟೇ ಬ್ಯಾಂಕ್ ಬ್ಯಾಲೆನ್ಸ್ ನಾವು ಎಷ್ಟೇ ಇಟ್ಟಿದ್ರು ಅದನ್ನೆಲ್ಲ ಬೇರೆಯವರು ಕೊಳ್ಳೆ ಹೊಡಿತಾರೆ. ಅರ್ಥ ಆಗ್ತಿದೆಯಲ್ಲ? ಸೊ ಅದೇ ಥರ ಧನಧಾನ್ಯ ಸತಿಸುತರು ನಿತ್ಯವೇ. ಇದು ನಮ್ಮ ಜೊತೆ ಬರುತ್ತಾ ಅಂತ ಕೇಳ್ತಿದ್ದಾರೆ.
ಇನ್ನಾದರೂ ನೀವು ಏಕಭಾವದಿಂದ ಚನ್ನ ಶ್ರೀ ಪುರಂದರ ವಿಠಲನ ಭಜಿಸಿರೋ. ಇನ್ನಾದರೂ ಇಷ್ಟು ದಿನ ಕಾಲಹರಣ ಆಗಿದೆ, ಇನ್ನಾದರೂ ನಾವು ಭಕ್ತಿಯ ಸೇವೆಯಲ್ಲಿ ಭಗವಂತನಿಗೆ ಭಕ್ತಿ ಸೇವೆ ಮಾಡಬೇಕು, ಒಪ್ಪಿಸ್ಬೇಕು ನಾವು. ಇದು ನಮಗೆ ಪುರಂದರದಾಸರು ಹೇಳ್ಕೊಡ್ತಾರೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಯಾಕಂದರೆ ಇದು ಸಾರ, ಭಾಗವತದ ಸಾರ. ನಮ್ಮ ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲಿ ಕೂಡ ಲೋಚನದಾಸ್ ಠಾಕೂರ್ ಅಂತ ಒಬ್ಬರಿದ್ದಾರೆ. ಅವರು ಕೂಡ ಹೇಳ್ತಾರೆ, ಏನು ಹೇಳ್ತಾರೆ? ಪರಮ ಕರುಣ ಪಹುದುಯಿ ಜನ ನಿತಾಯ್ ಗೌರ ಚಂದ್ರ ಸಬ ಅವತಾರ ಸಾರ, ಸಬ ಅವತಾರ ಸಾರ ಶಿರೋಮಣಿ ಕೇವಲ ಆನಂದ ಕಂಡು. ಎಲ್ಲ ಅವತಾರಗಳ ಸಾರ ಈ ಇಬ್ಬರು ಅವತಾರದಲ್ಲಿದೆ. ಯಾರದು? ಶ್ರೀ ಚೈತನ್ಯ ಮಹಾಪ್ರಭುಗಳು ಮತ್ತು ನಿತ್ಯಾನಂದ. ಎಲ್ಲ ಅವತಾರಗಳು ಏನಕ್ಕೆ ಬರ್ತಾರೆ? ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಈ ಒಂದು ಈ ಕಾರಣಕ್ಕೋಸ್ಕರ ಎಲ್ಲ ಅವತಾರಗಳು ಬರುತ್ತೆ. ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಮತ್ತು ನಿತ್ಯಾನಂದ ಪ್ರಭುಗಳು ಈ ಲೋಕಕ್ಕೆ ಯಾಕೆ ಬರ್ತಾರೆ? ನಮ್ಮನ್ನೆಲ್ಲ ಗೋಲೋಕ ಧಾಮಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನೆ. ಯಾರಿಗೆ ಟಿಕೆಟ್ ಬೇಕಿದೆ? ಪ್ರಭುಪಾದರ ಹತ್ರ ಇದೆ. ಯಾಕಂದರೆ ಕಲಿಯುಗ ಪ್ರಭಾವ ಹೇಗಿದೆ? ಅಲ್ಪಾಯುಷಿಗಳು ಮಂದ ಮತಯೋ ಮಂದ ಭಾಗ್ಯ ಹಿ ಉಪದ್ರತ ಪ್ರಾಯೇಣ ಅಲ್ಪಾಯುಷ ಸಭ್ಯ ಕಲಿಯಮ. ಅಲ್ಪಾಯುಷಿಗಳು ಹೇಗೆ 100 ವರ್ಷ ಹೇಳಿದ್ರಿ, 100 ವರ್ಷ ಆಗುತ್ತಾ? ಹಾಂ, ವರ್ಲ್ಡ್ ರೆಕಾರ್ಡ್ ಆಗುತ್ತೆ 100 ವರ್ಷ ಅಂದರೆ. ಮತ್ತು ಜಗಳ ಪ್ರೇಮಿ, ಕಲಹ ಪ್ರೇಮಿಗಳು ಮತ್ತು ಸೋಮಾರಿತನ ಎಷ್ಟಿದೆ? ತುಂಬ ಇದೆ ಸೋಮಾರಿತನ. ತಪ್ಪು ಮಾರ್ಗದರ್ಶನದಲ್ಲಿ ಏನೇ ಹೇಳಿದ್ರು ಅದನ್ನು ಸ್ವೀಕರಿಸ್ಬಿಡ್ತೀವಿ. ಇದು ಸರಿ ಅಂತ ಸುಮ್ಮನೆ ತೋರಿಸ್ಬೇಕಷ್ಟೆ, ತಪ್ಪಾಗಿದ್ರೂ ಸರಿ, ಅದನ್ನು ಜಸ್ಟ್ ತೋರಿಸ್ಬೇಕು, ತುಂಬ ವಿಜೃಂಭಣೆಯಿಂದ ತೋರಿಸ್ಬಿಟ್ರೆ ಸರಿ ಅಂತ. ಮತ್ತು ಅದೃಷ್ಟಹೀನರು, ಏನು ಹೇಳಿ? ಅದೃಷ್ಟಹೀನ. ಉಪದ್ರತ ಮತ್ತೊಂದು ವರ್ಡ್ ಏನಂದರೆ ತೊಂದರೆಯಲ್ಲಿ ಯಾವಾಗಲೂ ತೊಂದರೆ. ಈ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಇದೆ, ಈ ಕಷ್ಟ ಇದೆ, ಆ ಕಷ್ಟ ಇದೆ, ಲೋನ್ ಕಷ್ಟ ಇದೆ, ಆರೋಗ್ಯ ಕಷ್ಟ ಇದೆ, ಬೇರೆ 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 ಕಷ್ಟಗಳು ಮತ್ತೆ 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 ಬರುತ್ತೆ. ಕೇಳದೇನೆ ಬರುತ್ತೆ, ನಾವು ಕೇಳಿಕೊಂಡು ತಗೊಳ್ತೀವಿ. ಆ ಥರ ಎಷ್ಟು ಕಷ್ಟಗಳು. ಅದೇ ರೀತಿ ನಾವು ಜಪ ಮಾಡ್ತಾ ತಪ ಮಾಡ್ತಾ ಈ ಕಲಿಯ ಏನಿದೆ ಪ್ರಭಾವಗಳೇನಿದೆ, ಗುರು ಹಿರಿಯರ ಹೇಳಿರೋ ಒಂದು ಮಾರ್ಗದರ್ಶನ ಇದೆ, ಇದನ್ನೆಲ್ಲ ಪಾಲನೆ ಮಾಡ್ತಾ 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 ನಮ್ಮ ಮನಸ್ಸಿನಲ್ಲಿ ಭಗವಂತನ ಸ್ಥಾಪನೆ ಆಗಿ ನಾವು ಎಲ್ಲ ಕೆಟ್ಟ ಕೆಲಸಗಳೇನಿದೆ, ಕಲಿಯುವ ಕಲ್ಮಶದ ಕೆಲಸಗಳೇನಿದೆ ಅದರಿಂದ ಪಾರಾಗಿ ಭಕ್ತಿಯಲ್ಲಿ ಮುನ್ನುಗ್ಬೋದು. ಈ ನಮ್ಮ ದೇವಸ್ಥಾನದಲ್ಲೂ ಕೂಡ 2 ವಿಧ. ಒಂದು ಭಾಗವತ ವಿಧಿ ನಾನು ಹೇಳಿದ್ದೀನಿ. ಏನು ಹೇಳಿ? ಭಾಗವತ ವಿಧಿ, ಭಾಗವತ ಶ್ರವಣ ಮಾಡೋದು. ಭಾಗವತ ವಿಧಿ ಅಂದರೆ ಈ 9 ವಿಧ ಭಕ್ತಿ ಏನಿದೆ, ಶ್ರವಣ, ಕೀರ್ತನ, ಸ್ಮರಣ, ಇದನ್ನೆಲ್ಲ ಭಾಗವತ ವಿಧಿ ಅಂತ ಹೇಳ್ತಾರೆ. ಮತ್ತು ಪೂಜೆ ಮಾಡೋದು, ಪೂಜಾ ಕಾರ್ಯಕ್ರಮಗಳೇನಿರುತ್ತೆ, ದೇವರಿಗೆ ಹೇಗೆ ಪೂಜೆ ಮಾಡೋದು, ಪುನಸ್ಕಾರ ಮಾಡೋದು, ಆರತಿ ಮಾಡೋದು, ಇದನ್ನು ಪಾಂಚರಾತ್ರಿಕ ವಿಧಿ ಅಂತ ಹೇಳ್ತಾರೆ. 2 ವಿಧಿ ಇದೆ. ಏನು ಹೇಳಿ? ಒಂದು ಭಾಗವತ ವಿಧಿ, ಮತ್ತೊಂದು ಪಾಂಚರಾತ್ರಿಕ ವಿಧಿ. ಇವೆರಡೂ ಕೂಡ ಆಚಾರ್ಯರು ನೋಡಿ, ಆಚಾರ್ಯರು ಕೂಡ ಸಾರ ತಗೊಳ್ತಾರೆ. ಎಲ್ಲ ಶಾಸ್ತ್ರಗಳ ಸಾರ ಏನಿದೆ, ನಮ್ಮನ್ನು ಭಾಗವತ ವಿಧಿಯಲ್ಲಿ ಮತ್ತು ಭಗವಂತನ ಸೇವೆಯಲ್ಲಿ ತೊಡಗಿಸೋದು. ಇದು ಕೂಡ ಪ್ರಭುಪಾದರು ಸಾರ ತಿಳಿದು ನಮಗೆ ಕೊಡ್ತಾ ಇದ್ದಾರೆ. ನಮ್ಮನ್ನು ಭಕ್ತಿಯಲ್ಲಿ ಮುಂದೆ ಹಾಕ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಅದೇ ರೀತಿ ನಾವು ಯಾವಾಗಲೂ ಕೂಡ ಭಗವಂತನ ಸೇವೆಯಲ್ಲಿ ನಿರತರಾಗಿರಬೇಕು. ಇಲ್ಲ ಅಂದರೆ ಯಾವಾಗಲೂ ನಾವು ಮಾಯೆಯ ಸೇವೆಯಲ್ಲಿ ಸಿಕ್ಕಾಕೊಂಡಿರ್ತೀವಿ.
ನಾನಾ ಶಾಸ್ತ್ರ ವಿಚಾರಣೈಕ ನಿಪುಣವು. ಅವರು ಎಲ್ಲ ಸಾರವನ್ನು ತಿಳಿದು ನಮಗೋಸ್ಕರ ಈ ಭಗವದ್ಗೀತೆ, ಭಗವಂತನ ಸೇವೆ ಇದನ್ನೆಲ್ಲ ಕೊಡ್ತಾರೆ. ಅರ್ಥ ಆಗ್ತಿದೆಯಲ್ಲ? ಒಂದು ಉಲ್ಲೇಖ ಇದೆ, ಒಂದು ಕತೆ ಇದೆ. ನಾವು ಓದ್ತಾ ಇದ್ದೀವಿ ಪ್ರಭು, ಎಷ್ಟೊಂದು ಓದ್ತೀವಿ ನಾವು, ಪ್ರತಿದಿನ ಸ್ವಲ್ಪ ಈ ಕಡೆ ಓದ್ತಾ ಇರ್ತೀವಿ, ಆದರೆ ನಮ್ಮ ಬುದ್ಧಿಯಲ್ಲಿ ಕೂರೋದಿಲ್ಲ, ನಾವು ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಆ ಒಂದು ಪರಿಸ್ಥಿತಿ ಬಂದಿದೆಯಾ ಎಲ್ಲರಿಗೂ ಅಲ್ವಾ? ಬಂದಿದೆ ಅಲ್ಲ? ಎಷ್ಟೊಂದು ಓದ್ತಾ ಇದ್ದೀವಿ, ಪ್ರತಿದಿನ ಒಂದು 3-4 ಪೇಜ್ ಓದ್ತಾ ಇದ್ದೀವಿ, ಆದರೆ ಮನಸ್ಸಿನಲ್ಲಿ ಕೂರೋದಿಲ್ಲ. ಒಂದು ಕತೆ ಇದೆ. ಒಂದು ಹಳ್ಳಿಯಲ್ಲಿ ಒಂದು ಅಜ್ಜ ಇದ್ರಂತೆ. ಮತ್ತೆ ಅಜ್ಜ ಮತ್ತು ಮೊಮ್ಮಗ. ಯಾರು? ಅಜ್ಜ ಮತ್ತು ಮೊಮ್ಮಗ. ಅಜ್ಜ ಕೂತು ಭಗವದ್ಗೀತೆಯನ್ನು ಪ್ರತಿದಿನ ಓದ್ತಾ ಇದ್ರು. ಓ ಸರಿ, ಈ ಥರ ಇದೆ, ಭಗವಂತ ಈ ಥರ ಹೇಳಿದ್ದಾನೆ. ಈ ಮಕ್ಕಳು ಏನು ಮಾಡ್ತಾರೆ, ಅವರು ದೊಡ್ಡವ್ರ ಥರ ಕಾಣಿಸ್ಬೇಕಲ್ಲ, ಅವರು ಕೂಡ ಒಂದು ಭಗವದ್ಗೀತೆ ತೊಗೊಂಡು ಓದೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅವನು ಓದ್ತಾ ಇರ್ತಾನೆ, ಪ್ರತಿದಿನ ಪೇಜ್ ಮುಂದೆ ಹಾಕ್ತಾ ಇರ್ತಾರೆ. ಈಗ ಒಂದು ಶ್ಲೋಕ ಆಯಿತು, ಮತ್ತೊಂದು ಶ್ಲೋಕ ಆಯಿತು, ಓದ್ತಾ ಇರ್ತಾರೆ. ಅವನ ತಲೆಗೆ ಹೋಗಲ್ಲ, ಆ ವಿವೇಚನೆ ಇರೋದಿಲ್ಲ, ಜೀವನ ಏನು ಅಂತ ತಿಳಿದಿರೋದಿಲ್ಲ. ಒಂದಿನ ಬೇಸತ್ತು ಅವನು ಒಂದು ಚಿಕ್ಕ ಹುಡುಗ ಹೋಗಿ ಅಜ್ಜನ ಕೇಳ್ತಾನೆ, ನೀನು ಓದ್ತಾ ಇದೆಯಲ್ಲ ಇಷ್ಟೊಂದು, ನಾನು ಓದ್ತಾ ಇದ್ದೀನಿ, ನನಗೆ ತಿಳಿತಾನೇ ಇಲ್ಲ, ಹೇಗೆ ಓದ್ತಾ ಇದೆಯಾ, ಏನಕ್ಕೆ ಏನು ಯೂಸ್ ಇದೆ ಇದು ಓದೋದು, ಹೆಂಗಿದ್ರೂ ತಿಳಿತಾ ಇಲ್ಲ, ಏನಿದೆ ಯೂಸು? ಅದಕ್ಕೆ ಅವರು ಒಂದು ಕಸ ಮಂಕ್ರಿ ಹಾಕ್ತಾರಲ್ಲ, ಕಸ ಕೂಡಿಸಿ ಆ ಒಂದು ಡಸ್ಟ್ಬಿನ್ ಥರ ಇರುತ್ತೆ ಹಳ್ಳಿಯಲ್ಲಿ, ಆ ಒಂದು ಬಿದಿರಿನಿಂದ ಮಾಡಿರ್ತಾರೆ. ಪಕ್ಕದಲ್ಲೇ ನದಿ ಹರಿತಾ ಇರುತ್ತೆ. ಅವ್ರು ಹೇಳ್ತಾರೆ, ನಾನು ಈ ಮಂಕ್ರಿ ಕೊಡ್ತೀನಿ, ಈ ಒಂದು ಯಾವುದು ಬಿದಿರಿಂದ ಮಾಡಿರೋ ಒಂದು ಬುಟ್ಟಿ ಕೊಡ್ತೀನಿ, ಈ ಬುಟ್ಟಿ ಎಷ್ಟೊಂದು ಕಸ ಇರುತ್ತೆ, ಅದರೆಲ್ಲ ಕಸ ಇರುತ್ತೆ. ಏನು ಮಾಡಬೇಕಂದ್ರೆ, ನೀನು ನದಿ ಹತ್ರ ಹೋಗಬೇಕು, ಸ್ವಲ್ಪ ದೂರ ಇರುತ್ತೆ ನದಿ ಹತ್ರ ಹೋಗಿ ಆ ಬುಟ್ಟಿಯಿಂದ ನೀನು ನೀರು ತೊಗೊಂಡು ಬರಬೇಕು. ಬುಟ್ಟಿಯಿಂದ ನೀರು ತೊಗೊಂಡು ಬರಬೇಕು. ಅವನು ಹೋಗ್ತಾನೆ, ಚಿಕ್ಕ ಹುಡುಗ, ಅವ್ನಿಗೇನು ತಿಳಿದಿರಲ್ಲ ಈ ಥರ ಸೋರುತ್ತೆ ಅಂತ ಹೇಳಿ. ಅವನು ಫಸ್ಟ್ ಸಲ ಎತ್ಕೊಂಡು ಅರ್ಧ ದಾರಿ ಬರೋಷ್ಟರಲ್ಲಿ ನೀರೆಲ್ಲ ಹೊರಟೋಗ್ಬಿಟ್ಟಿರುತ್ತೆ. ಮತ್ತೆ ಬಂದು ಅಜ್ಜನ ಕೇಳ್ತಾನೆ, ನೋಡಿ ನೀರು ತೊಗೊಂಬರಕ್ಕೆ ಹೋದೆ, ಈ ಥರ ಆಗಿದೆ ಅಂತ. ಅವನು ಹೇಳ್ತಾನೆ, ಅಜ್ಜ ಹೇಳ್ತಾನೆ, ತಿರ್ಗಾ ಹೋಗಿ ತೊಗೊಂಬ ಅಂತ. ಇವಾಗ ಬೇಗ ಓಡಿ ತೊಗೊಂಬರ್ಬೇಕು ಅಂತ. ಬೇಗ ಓಡಿ ತೊಗೊಂಬಂದರೆ ಅಷ್ಟರಲ್ಲಿ ನೀರು ಇರ್ಬೋದು, ಎಷ್ಟಾದರೂ ಇರಲಿ, ತೊಗೊಂಬ. ಅವನು ಓಡಿ ಬರ್ತಾನೆ, ಮುಕ್ಕಾಲು ದಾರಿ ಬರ್ತಾನೆ, ಅವ್ನು ನೀರು ತುಂಬ ಒಂದು 3 ಸಲ 4 ಸಲ ಆಗುತ್ತೆ ಈ ಥರನೇ. ಮನೆ ಹತ್ರ ಬರೋಷ್ಟರಲ್ಲಿ ಎಲ್ಲ ನೀರು ಖಾಲಿ. ಅವನು ಬೇಸತ್ತು ಇವರು ಅಜ್ಜನ ಹತ್ರ ಬಂದು ಹೇಳ್ತಾನೆ, ಏನಕ್ಕೆ ಈ ಕೆಲಸ ಕೊಟ್ಟಿದೆ, ಏನು ಯೂಸ್ ಇಲ್ಲ, ಇದು ಏನು ಯೂಸ್ ಇಲ್ಲ, ಸುಮ್ಮನೆ ಕಾಲಹರಣ ಈ ಥರ ಮಾಡೋದು, ಏನಿದೆ ಯೂಸು, ನೀನೇನಾದರೂ ಯೂಸ್ ಮಾಡ್ತಾ ಇದೆಯಾ ಈ ಬುಟ್ಟಿನ? ಆಮೇಲೆ ಅಜ್ಜ ಹೇಳ್ತಾನೆ, ಇವಾಗ ಬುಟ್ಟಿ ನೋಡು, ಮೊದಲು ಹೇಗಿತ್ತು ಬುಟ್ಟಿ? ಕಸ ಭರಿತವಾಗಿರ್ತಾಯಿತ್ತು, ಧೂಳಿನಿಂದ ಕೂಡ್ತಾಯಿತ್ತು. ಇವಾಗ ಆ ನದಿಯಲ್ಲಿ ಸೋರಿದ್ರೂ ಪರವಾಗಿಲ್ಲ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೂ ಪರವಾಗಿಲ್ಲ, ಓದಬೇಕು. ಏನಾಗತ್ತೆ, ನಮ್ಮಲ್ಲಿರೋ ಆ ಕಲ್ಮಶಗಳೆಲ್ಲ ಸ್ವಚ್ಛ ಆಗುತ್ತೆ. ನೀವು ನೀರು ಬೇಕು ಅಂತ ತಿಳಿಬಾರ್ದು, ಸ್ವಚ್ಛತೆಗೋಸ್ಕರ ಮಾಡಬೇಕು, ಶೌಚಕ್ಕೋಸ್ಕರ ಮಾಡಬೇಕು. ನಮ್ಮ ಮನಸ್ಸು ಶೌಚದಿಂದ ಕೂಡಿರಬೇಕು. ಅದಕ್ಕೋಸ್ಕರ ನಾವು ಪ್ರಭುಪಾದರ ಪುಸ್ತಕವನ್ನು ಓದಬೇಕು, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಬೇಕು. ಆ ಜಪ ಮಾಡ್ತಾ 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 ನಮಗೆ ಶುದ್ಧವಾಗಿ ನಾವು ಜಪ ಮಾಡ್ತಾ ಇಲ್ಲ ಅಂತಲೂ ಕೂಡ ಗೊತ್ತು, ಆದರೆ ಜಪ ಮಾಡಬೇಕು. ಪ್ರಭು ಮಾಡ್ತಾ ಇಲ್ಲ ಪ್ರಭು, ಹೇಗಿದ್ರೂ ಮಾಡಲ್ಲ ಸರಿಯಾಗಿ, ಒಂದು ದಿವಸ ಮಾಡದಿದ್ರೆ ಪರವಾಗಿಲ್ಲ, ಆ ಥರ ಬರಲೇಬಾರ್ದು, ಆ ಸ್ಥಿತಿನೇ ಬರಬಾರ್ದು. ಪ್ರತಿದಿನ ಕೂಡ ನಿಮ್ಮ ಮನಸ್ಸಿತ್ತೋ ಇಲ್ವೋ, ನಿಮ್ಗೆ ಇಚ್ಛೆ ಇದೆಯೋ ಇಲ್ವೋ, ಜಪ ಮಾಡಬೇಕು. ನಮಗೆ ಆ ಮನಸ್ಥಿತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ನಾವೇನು ಮಾಡಬೇಕು? ಪ್ರಭುಪಾದರ ಪುಸ್ತಕವನ್ನು ಓದಬೇಕು. ಇದು ಸಾರ, ಎಲ್ಲ ಅವತಾರಗಳ ಸಾರ. ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಪ್ರಭುಗಳು ಎಲ್ಲರೂ ಬಂದಿದ್ದು ಇದಕ್ಕೋಸ್ಕರನೇ ಬಂದಿದ್ದು. ನಮಗೆ ಭಗವದ್ಗೀತೆ, ಭಾಗವತ, ಶುದ್ಧವಾದ ಭಕ್ತಿ, ಪರಿಶುದ್ಧವಾದ ಭಕ್ತಿ, ಇದು ಕೊಡಲಿಕ್ಕೋಸ್ಕರ ಅವ್ರು ಬಂದಿರೋದು. ಸಾರ ಶಿರೋಮಣಿ
ಅರ್ಥ ಆಗ್ತಿದೆಯಲ್ಲ? ಸಾರಂಗ ಇವ ಸಾರಭುಕ್. ನಾವು ಕೂಡ ಸಜ್ಜನರಾಗಬೇಕು. ನಾವು ಕೂಡ ಹೆಜ್ಜೇನು ಅಂದರೆ ಏನು? ಹರಿನಾಮಾಮೃತ. ಅರ್ಥ ಆಗ್ತದಲ್ಲ? ಹರಿನಾಮಾಮೃತ ಹೆಜ್ಜೇನಿನಂತ, ಜೇನಿನಂತ. ಮತ್ತು ಇನ್ನೇನಿದೆ ಜೇನು? ಸಾರ ಭಾಗವತ. ಎಲ್ಲ ಶಾಸ್ತ್ರಗಳ ಸಾರ ಪ್ರಭುಪಾದರು ನಮ್ಗೆ ಕೊಟ್ಟಿದ್ದಾರೆ. ಎಲ್ಲ ಸಾರ ಕೊಟ್ಟಿದ್ದಾರೆ. ಭಗವದ್ಗೀತೆ ಕೂಡ ಕೊಟ್ಟಿದ್ದಾರೆ, ಭಾಗವತ ಕೂಡ ಅಲ್ವಾ? ಇತಿಹಾಸದ ಸಾರ ಏನು? ಮಹಾಭಾರತದ ಸಾರ ಭಗವದ್ಗೀತೆ. ಪುರಾಣಗಳ ಸಾರ ಭಾಗವತ. ಮತ್ತು ಚೈತನ್ಯ ಚರಿತ ಅಮೃತ, ಅದು ಕೂಡ ಸಾರ. ಅಲ್ಲೂ ಕೂಡ ಚೈತನ್ಯ ಮಹಾಪ್ರಭುಗಳ ಎಲ್ಲ ಟೀಚಿಂಗ್ಸ್ ಏನಿದೆ ಅದರ ಸಾರ ಕೊಡ್ತಾ ಇದೆ. ಪ್ರಭುಪಾದರು ನಮ್ಗೆ ಏನು ಬೇಕು ಭಕ್ತಿಯಲ್ಲಿ ಮುಂದೆ ಹೋಗಲಿಕ್ಕೆ, ಭಕ್ತಿಯಲ್ಲಿ ಎಷ್ಟು ಬೇಗ ಹೋಗ್ತೀವಿ ಅನ್ನೋದು ನಮ್ಮ ಮೇಲೆ ಇದೆ. ಪ್ರಭುಪಾದರು ಎಲ್ಲ ಕೊಟ್ಟಿದ್ದಾರೆ. ಅರ್ಥ ಆಗ್ತಿದೆಯಲ್ಲ? ನಾವು ಪ್ರತಿದಿನ ಜಪ ಮಾಡ್ತಾ, ಇವತ್ತು ಕೂಡ ತಪಸ್ಸಿದೆ. ಏನು 12 ಗಂಟೆ ತನಕ ಉಪವಾಸ ಅಂತ ಹೇಳಿ, ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದೀನಿ. ನಾಮಾಮೃತವನ್ನು ಕುಡಿಬೋದು. ಅರ್ಥ ಆಗ್ತಾಯಿಲ್ಲ? ಭಾಗವತ ಕಥೆಯನ್ನು ನಾವು ಕಿವಿಯಿಂದ ಕುಡಿಬೇಕು ಅಂತ ಹೇಳ್ತಾರೆ. ಅದೇ ರೀತಿ ನಾವು ಪ್ರತಿದಿನ ಜಪ ಮಾಡ್ತಾ ತಪ ಮಾಡ್ತಾ, ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿರ. ಕೊನೆಯದಾಗಿ ಇನ್ನಾದರೂ ನೀವು ಏಕಭಾವದಿಂದ, ಪುರಂದರದಾಸರು ಏನು ಹೇಳ್ತಾ ಇದ್ದಾರೆ? ಏಕಭಾವದಿಂದ ಚನ್ನ ಶ್ರೀ ಪುರಂದರ ವಿಠಲ ರಾಯನ ಭಜಿಸಿರೋ. ಅರ್ಥ ಆಗ್ತಿದೆಯಲ್ಲ? ಇದು ಎಲ್ಲ ಅವತಾರಗಳ ಸಾರ ಶ್ರೀ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭುಗಳು, ಗ್ರಂಥಗಳ ಸಾರ ಭಾಗವತ ಮತ್ತು ಭಗವದ್ಗೀತೆ. ಎಲ್ಲ ಮಂತ್ರಗಳ ಸಾರ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದನ್ನೆಲ್ಲ, ಈ ಎಲ್ಲ ಸಾರಗಳನ್ನು ನಾವು ಪಾನ ಮಾಡ್ತಾ ಇವತ್ತಿನ ಉಪವಾಸ 12 ಗಂಟೆಗೆ ಮುಕ್ತಾಯ ಮಾಡೋಣ. ಸರಿನಾ? ಸೊ ಈ ಕಲಿಯ ಪ್ರಭಾವದಿಂದ ಆಚೆ ಬರಲಿಕ್ಕೆ ಈ ಸಾರವನ್ನು ಪ್ರತಿದಿನ ನಾವು ಕುಡಿಲಿಕ್ಕೆ ಒಂದು ಅವಕಾಶ ಇದೆ. ಪ್ರತಿದಿನ ನೀವು ಜಪ ಮಾಡಿ, ಪ್ರತಿದಿನ ತಪ ಮಾಡಿ, ಪ್ರತಿದಿನ ಎದ್ದೇಳಿ ಮೇಲೆ ಬೇಗ. ಅರ್ಥ ಆಗ್ತದಲ್ಲ? ಆರತಿ ಮಾಡಿ, ಭಗವಂತನಿಗೆ ನೈವೇದ್ಯ ಮಾಡಿ, ಸ್ವಲ್ಪ ಪ್ರಸಾದ ಸೇವನೆ ಮಾಡಬೇಕು. ಇದೆಲ್ಲ ಭಗವಂತನ ಸೇವೆಯಲ್ಲಿ ಕೂತು ನಾವು ಆರಾಮಾಗಿ ನಾವು ಭಕ್ತಿಗೆ ಮುಂದೆ ಹೋಗ್ಬೋದು. ಅರ್ಥ ಆಗ್ತಿದೆಯಲ್ಲ? ಇಲ್ಲಿಗೆ ಮುಕ್ತಾಯ ಮಾಡೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕೀ, ವಿಶ್ವ ಗುರು ಶಿಲ ಪ್ರಭುಪಾದರಿಗೆ ಹರೇ ಕೃಷ್ಣ.